ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ನಾವು ವೀಕ್ಲಿಗೆ ಸಪರೇಟ್ ಪ್ಲೇಲಿಸ್ಟ್ ಮಾಡಿದೀವಿ, ಮಂತ್ಲಿಗೆ ಸಪರೇಟ್ ಪ್ಲೇಲಿಸ್ಟ್ ಮಾಡಿವಿ. ನಿಮ್ಗೆ ಸಿಗುತ್ತೆ ನಮ್ಮ ಪ್ಲೇಲಿಸ್ಟ್ ಹೋದ್ರೆ, ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಲಾಸ್ಟ್ ಇಯರ್ 2025 ಮ್ಯಾರಥಾನ್ ವಿಡಿಯೋಸ್ಗಳು 4 ತಿಂಗಳು ತಾವು ನೋಡಿಲ್ಲ ನೋಡ್ಕೊಳ್ಳಿ. ನಿಮಗೆ ಎಕ್ಸಾಮ್ಸ್ಗಳಿಗೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಈ ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲೂ ಕೂಡ ಲಿಂಕ್ ಗಳನ್ನ ಶೇರ್ ಮಾಡ್ತೀವಿ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ, ಹಾಗಾದ್ರೆ ನಾನು ಇಲ್ಲಿ ಕ್ವಶನ್ ಆನ್ಸರ್ ಗಳ ಮುಖಾಂತರ ನಾನು ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಒಟ್ಟು ಆಸ್ ಆಫ್ ಫೆಬ್ 2026 ತನಕ ಎಷ್ಟು ರಾಮ್ಸಾರ್ ಸೈಟ್ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಕೇಳುವ ಪ್ರಶ್ನೆ ಅದೇ. ಈಗ ಹೊಸದಾಗಿ ಇರೋದು ಇನ್ಕ್ಲೂಡ್ ಆಗಿದೆ. ಉತ್ತರ ಪ್ರದೇಶದ ಎಟಾದಲ್ಲಿರುವ ಪಾಟ್ನಾ ಪಕ್ಷಿಧಾಮ. ಪಾಟ್ನಾ ಅಂತ ತಕ್ಷಣ ಬಿಹಾರದ ಪಾಟ್ನಾ, ಹಾಗಾಗಿ ಬಿಹಾರ ಅನ್ಕೋಬಿಟ್ಟು ಇಟ್ ಇಸ್ ಉತ್ತರ ಪ್ರದೇಶ. ಮತ್ತೆ ಗುಜರಾತ್ನ ಕಚ್ನಲ್ಲಿರುವ ಚರಿಥಂಡ್ ಅಂತಕ್ಕಂಥ ಎರಡು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇರತಕ್ಕಂಥ ಜೌಗು ಪ್ರದೇಶಗಳ ರಾಮ್ಸಾರ್ ಸೈಟ್ಗಳಾಗಿ, ತಾಣಗಳಾಗಿ ಈಗ ಗೊತ್ತುಪಡಿಸಲಾಗಿದೆ. ಈಗ ಭಾರತದಲ್ಲಿ ಒಟ್ಟು ಎಷ್ಟಾಗಿದೆ ಎರಡು ಸೇರಿದ ನಂತರ? 98. ಓಕೆ, ಇದ್ರಲ್ಲಿ ಏನ್ ತಿಳ್ಕೋಬೇಕು? ರಾಮ್ಸಾರ್ ಬಗ್ಗೆ ನಿಮ್ಗೆ ತಿಳ್ಕೋಬೇಕು. ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಆಗಿ ಮಾಡಿದೀವಿ, ನೋಡ್ಕೊಳ್ಳಿ ಸ್ನೇಹಿತರೆ. ಈ ರಾಮ್ಸಾರ್ ಸೈಟ್ಗಳಲ್ಲಿ ಅತ್ಯಂತ ಹೆಚ್ಚು ಈಗ ಅಟ್ ಪ್ರೆಸೆಂಟ್ ಆಸ್ ಆಫ್ ಫೆಬ್ 2026 ನೋಡೋದಾದ್ರೆ ತಮಿಳುನಾಡಲ್ಲಿ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸಾರ್ ಸೈಟ್ ಇದೆ, 20. ಓಕೆ ಫೈನ್ ಸರ್. ಈಗ 98 ಭಾರತದಲ್ಲಿ ಇರ್ತಕ್ಕಂಥದ್ದು. ಅಂಡ್ ಇಲ್ಲಿ ಚಾರಿಥಂಡ್ ಅಂತಕ್ಕಂಥದ್ದೇನಿದೆ, ಗುಜರಾತ್ನ 5ನೇದು ಕಚ್ ಆಫ್ ರನ್ ಆಫ್ ಕಚ್ ಅಲ್ಲಿ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಇಲ್ಲಿ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಪಾಟ್ನಾ ಬಂದು ಉತ್ತರ ಪ್ರದೇಶ. ಹಾಗಾಗಿ ಇದು ಅಲ್ಲಿ ತುಂಬಾ ಜೀವ ವೈವಿಧ್ಯತೆಗಳನ್ನು ನಾವು ನೋಡಬಹುದು. ಬಾತುಕೋಳಿಗಳಿಂದ, ಹೆಬ್ಬಾತುಗಳಿಂದ ಹಿಡಿದು ಪೈಡ್ ಮೈನಾಗಳು, ರನಾರ್ಗಳು, ಸಸ್ಯಗಳನ್ನು ಕೂಡ ನೋಡಬಹುದು. ಜಲಚರ ಪಕ್ಷಿಗಳನ್ನು ನೋಡಬಹುದು. ಓಕೆ, ಇದು ಅತ್ಯಂತ ಚಿಕ್ಕ ಪಕ್ಷಿಧಾಮ ಪಾಟ್ನಾ, ಎಲ್ಲಿ ಉತ್ತರ ಪ್ರದೇಶದಲ್ಲಿ. ಅದೇ ರೀತಿ ಚರಿಥಂಡ್ ಅಂತ ನೋಡಿದ್ರೆ ಅದೊಂದು ಹುಲ್ಲುಗಾವಲು. ನಿಮ್ಗೆ ಗೊತ್ತೇ, ರನ್ ಆಫ್ ಕಚ್ ಅಂತಕ್ಕಂಥದ್ದು ಉಪ್ಪು ನೀರಿನ ನಡುವೆ ಇರತಕ್ಕಂಥ ಒಂದು ಹುಲ್ಲುಗಾವಲಿನ ಟೈಪು. ಓಕೆ, ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ. ಅಲ್ಲೂ ಕೂಡ ಜೈವ ವೈವಿಧ್ಯತೆಗಳನ್ನು ನೋಡ್ತೀವಿ. ಡ್ಯಾಲ್ಮೇಷಿಯನ್ ಪೆಲಿಕಾನ್, ಓರಿಯೆಂಟಲ್ ಡಾಟರ್, ಕಪ್ಪು ಕತ್ತಿನ ಕೊಕ್ಕರೆ, ಈ ತರದೆಲ್ಲ ನಾವು ನೋಡ್ತೀವಿ. ಓಕೆ ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟಿದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಇನ್ನು ರಾಮ್ಸಾರ್ ಬಗ್ಗೆ ಮಾತಾಡೋದಾದ್ರೆ ಜೌಗು ಪ್ರದೇಶ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಬಗ್ಗೆ ಕೇಳ್ತಾನೆ. ವರ್ಲ್ಡ್ ವೆಟ್ಲ್ಯಾಂಡ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಹೇಳ್ತೀರಾ? ಮುಂದೆ ಕ್ವಶನ್ ತಗೊಂಡಿನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಜಾಗತಿಕವಾಗಿ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ವಿಭಾಗದಲ್ಲಿ 2025 ವಿಮಾನ ನಿಲ್ದಾಣ ಸೇವಾ ಗುಣಮಟ್ಟ ಪ್ರಶಸ್ತಿಯನ್ನು ಯಾವ ವಿಮಾನ ನಿಲ್ದಾಣ ಗೆದ್ದಿದೆ? ಬೆಸ್ಟ್ ಏರ್ಪೋರ್ಟ್ ಅಟ್ ಅರೈವಲ್ ಅಂತ, ಬಂದು ತಲುಪಿದಾಗ ಬೆಸ್ಟ್ ಏರ್ಪೋರ್ಟ್ ಯಾವುದು ಅಂತ ಕ್ಯಾಟಗರಿಯಲ್ಲಿ ಗ್ಲೋಬಲಿ. ಓಕೆ, 2024 ಕೂಡ ಇದು ಪ್ರಶಸ್ತಿ ಗೆದ್ದಿತ್ತು. ಈ ಸಲ 2025 ಕೂಡ ಗೆದ್ದಿದೆ. ಯಾವುದು? ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಒಂದು ಅವಾರ್ಡ್ನ ಪ್ರಕಾರ 2024 ಕೂಡ ಟೈಟಲ್ ತಗೊಂಡಿತ್ತು. ಸೆಕೆಂಡ್ ಕಾನ್ಸಿಕ್ಯೂಟಿವ್ ಟೈಮ್ ತಗೊಂಡಿರತಕ್ಕಂಥದ್ದು. ಇದನ್ನ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ವಿಮಾನ ನಿಲ್ದಾಣ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಲಿಮಿಟೆಡ್ ನವರು. ನೆಕ್ಸ್ಟ್ ಬರ್ತೀನಿ. ಇದು ಪ್ರತಿಪಾದನೆ ಮತ್ತು ಕಾರಣ ತಗೊಂಡ, ಅಸರ್ಷನ್ ಮತ್ತು ರೀಸನ್ ತಗೊಂಡಿದ್ದೀನಿ ಇಲ್ಲಿ. ಆ ರೀತಿ ಕ್ವಶನ್ಸ್ ಗಳು ಇತ್ತೀಚೆಗೆ ಹೆಚ್ಚು ಬರ್ತಾ ಇದೆ. ಕರೆಂಟ್ ಅಫೇರ್ ಅಲ್ಲೂ ಬರ್ತಾ ಇದೆ, ಜಿಕೆಲೂ ಬರ್ತಾ ಇದೆ. ಸಂಸ್ಕೃತಿ ಸಚಿವಾಲಯದ ವಂದೇ ಮಾತರಂ 150 ವರ್ಷಗಳ ಪಯಣ ಕುರಿತಾದ ಟ್ಯಾಬ್ಲೋ 2026 ಗಣರಾಜ್ಯೋತ್ಸವ ಪೇರೇಡ್ ನಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ದುಕೊಂಡಿತು. ಕಾರಣ, ವಂದೇ ಮಾತರಂ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಮಹತ್ವವನ್ನು ಪ್ರಬಲ ಸಂಕೇತಗಳ ಮೂಲಕ ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ. ಎರಡು ಕರೆಕ್ಟಾ? ಅಂಡ್ ಆರ್ ಇಸ್ ದ ರೀಸನ್ ಫಾರ್ ಎ ಕರೆಕ್ಟಾ? ಎಸ್, ಎರಡು ಕರೆಕ್ಟು. ಎ ಮತ್ತು ಆರ್ ಎರಡು ಕರೆಕ್ಟು. ಪ್ರತಿಪಾದನೆ, ಕಾರಣ ಎರಡು ಕರೆಕ್ಟು, ನಿಜ. ಹಾಗೂ ಆರ್ ಕಾರಣ ಈ ಎ ಅನ್ನ ವಿವರಣೆ ಮಾಡಿರುತ್ತೆ. ಸಿ, ನಮ್ಗೆ ಟ್ಯಾಬ್ಲೋಗಳು 17 ಸ್ಟೇಟ್, ಕರ್ನಾಟಕ ಇರಲಿಲ್ಲ ಈ ಸಲ. 17 ಸ್ಟೇಟ್ಗಳ ಟ್ಯಾಬ್ಲೋಗಳನ್ನ ರಿಪಬ್ಲಿಕ್ ಡೇ ಪ್ಯಾರೇಡ್, ಓಕೆ, ಕರ್ತವ್ಯ ಪಥ ಅಂತ ಏನ್ ಕರಿತೀವಿ, ಅಲ್ಲಿ ಪ್ರೊಸೆಷನ್ಗೆ ಮಾಡಿದ್ರು ಸರ್. ಅಲ್ಲಿ ನಾನು ಬೇರೆ ಬೇರೆ ರಾಜ್ಯಗಳದ್ದು ಇದೆ, ಮಿನಿಸ್ಟ್ರಿ ಮತ್ತೆ ಬೇರೆ ಒಂದು ಕಲ್ಚರಲ್ ಅಂತ ಟೋಟಲ್ ಆಗಿ ತಗೊಂಡಾಗ ಡಬಲ್ ಹಾನರ್ ಅಂತ ಕೊಡ್ತಾರೆ. ಅಂದ್ರೆ ಎರಡೂ ಕಡೆಯಿಂದನೂ ಕೂಡ ಈ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರ್ ನ ರಿಪಬ್ಲಿಕ್ ಡೇ ಪೆರೇಡ್ ನಲ್ಲಿ ವಂದೇ ಮಾತರಂ ಟ್ಯಾಬ್ಲೋ ಮತ್ತೆ ಕಲ್ಚರಲ್ ಪ್ರೆಸೆಂಟೇಷನ್ ಅಡಿಯಲ್ಲೂ ಕೂಡ ಪ್ರಶಸ್ತಿ ಗೆದ್ದಿದೆ. ಯಾಕೆ ಈ ವಂದೇ ಮಾತರಂ ತಗೊಂಡು 150 ವರ್ಷ ಆಗಿತ್ತು. ಇದು ಕೂಡ ಎಕ್ಸಾಮ್ ಅಲ್ಲಿ ನಿಮಗೆ ಕರೆಂಟ್ ಅಫೇರ್ 150 ಇಯರ್ಸ್ ಆಫ್ ಜರ್ನಿ ವಂದೇ ಮಾತರಂ ಮಾಡಿ. ವಂದೇ ಮಾತರಂ ಯಾಕೆ ವೆರಿ ಇಂಪಾರ್ಟೆಂಟ್? ಇಸ್ ಯುನಿಟಿ ಅಲ್ವಾ? ನಾಗರಿಕತೆಗಳು ಒಟ್ಟಿಗೆ ನಾವು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಒಟ್ಟು ಒಂದುಗೂಡೋದಕ್ಕೆ ಮಾಡಿರತಕ್ಕಂಥ ಒಂದು ಗೀತೆ ಅಂತ ಕೂಡ ಹೇಳ್ಬೋದು. ಇನ್ನು ಇದು ಬಿಟ್ಟರೆ ಬೇರೆ ರಾಜ್ಯಗಳ ವಾರ ನಾವು ತಗೊಂಡಾಗ ಸ್ಟೇಟ್ಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿರೋದು ಮಹಾರಾಷ್ಟ್ರಗೆ. ಗಣೇಶೋತ್ಸವ ಸಿಂಬಲ್ ಆಫ್ ಆತ್ಮನಿರ್ಭರತ ಅಂತ ಹೇಳಿ.
ಓಕೆ, ಸೆಕೆಂಡ್ ಬೆಸ್ಟ್ ಬಂದು ಜಮ್ಮು ಕಾಶ್ಮೀರಕ್ಕೆ ಸಿಕ್ಕಿದೆ, ಥರ್ಡ್ ಬಂದು ಕೇರಳಕ್ಕೆ ಸಿಕ್ಕಿದೆ. ಇನ್ನು ಬೆಸ್ಟ್ ಸೆಂಟ್ರಲ್ ಮಿನಿಸ್ಟ್ರಿ ಅಡಿಯಲ್ಲಿ ನಾನು ನಿಮ್ಗೆ ಹೇಳಿದೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ಆಲ್ಸೋ ಡಬಲ್ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯ ಒಂದು ಮತ್ತೆ ಮಿನಿಸ್ಟ್ರಿ ಆಫ್ ಇದರಲ್ಲೂ ಕೂಡ ಡಬಲ್ ಹಾನರ್ ಸಿಕ್ಕಿರ್ತಕ್ಕಂಥದ್ದು ಮಿನಿಸ್ಟ್ರಿ ಅಡಿಯಲ್ಲಿ. ಇನ್ನು ಕಲ್ಚರ್ ಪ್ರೆಸೆಂಟೇಷನ್ ಹೇಳಿದ ಒಂದೇ ಮಾತ್ರ, ಯಾವುದು ಮಿನಿಸ್ಟ್ರಿ ಆಫ್ ಕಲ್ಚರ್, ಸಂಗೀತ ನಾಟಕ ಅಕಾಡೆಮಿ. ಬೆಸ್ಟ್ ಮಾರ್ಚಿಂಗ್ ಕಾಂಟಿಜೆನ್ಸ್ಗೆ ಇಂಡಿಯನ್ ನೇವಿಗೆ ಸಿಕ್ಕಿದೆ. CAPF ಅಡಿಯಲ್ಲಿ ಡೆಲ್ಲಿ ಪೊಲೀಸ್ ಅವ್ರಿಗೆ ಸಿಕ್ಕಿದೆ. ಸೊ ಒಂದಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಕೇಂದ್ರ ಬಜೆಟ್ ನೋಡಿ, ಈ ಫೆಬ್ರವರಿ ಮೋಸ್ಟ್ ಆಫ್ ದ ನಿಮಗೆ ನ್ಯೂಸ್ ಪೇಪರ್ ಅಲ್ಲಿ ಬಜೆಟ್ಗಳದ್ದು ತುಂಬಾ ಡಿಸ್ಕಷನ್ಸ್ ಆಗ್ತವೆ, ಎಕನಾಮಿಕ್ ಸರ್ವೆ ಬಜೆಟ್ಗಳು. ಒಂದ್ 2-3 ಕ್ವಶನ್ಸ್ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೇಂದ್ರ ಬಜೆಟ್ ನಲ್ಲಿ 2026-27 ಸಾಲಿಗೆ ಹಣಕಾಸಿನ ಕೊರತೆಯ ಗುರಿಯನ್ನು ನೀಡಲಾಗಿದೆ. ಯಾವುದು ಸರ್ ಹಣಕಾಸಿನ ಕೊರತೆ? ಫಿಸಿಕಲ್ ಡಿಫಿಷಿಯಟ್ ಟಾರ್ಗೆಟ್ ಏನು? ಹಣಕಾಸಿನ ಕೊರತೆ ಅಥವಾ ವಿತ್ತೀಯ ಕೊರತೆ ಅಂತೀವಲ್ಲ, 4.3 ಅಲ್ವಾ? ಈ ಸಲ 26-27, 25-26 ಎಷ್ಟಿತ್ತು? 4.4 ಇತ್ತು. ಇನ್ನು 1% ಕಮ್ಮಿ ಮಾಡಿದೀವಿ ನೆಕ್ಸ್ಟ್ ವರ್ಷಕ್ಕೆ. ಸೊ ಇದಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ 2026-27 ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಿದ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0ಗೆ 2026-27 ಹಣಕಾಸು ವರ್ಷಕ್ಕೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ? ನೋಡಿ, ಹಂಚಿಕೆ ನಿಮಗೆ ಮಿನಿಸ್ಟ್ರಿ ಅಡಿಯಲ್ಲಿ ಯಾವ ಸಚಿವಾಲಯಕ್ಕೆ ಯಾವ್ದು ಅತ್ಯಂತ ಹೆಚ್ಚು ಯಾವ್ದು ಕೊಟ್ಟಿದೀವಿ ಇಂಥದ್ದು ಕ್ವಶನ್ಸ್ ಕೂಡ ಬರ್ತವೆ. ಇದರಲ್ಲಿ ಸೆಮಿಕಂಡಕ್ಟರ್ ಮಿಷನ್ ಮತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದು ಇದಕ್ಕೂ ಕೂಡ 40,000 ಕೋಟಿ ಕೊಟ್ಟಿದ್ದಾರೆ. ಇದರಲ್ಲಿ ಸೆಮಿಕಂಡಕ್ಟರ್ ಅಂತೇಳಿ ಸೆಮಿಕಂಡಕ್ಟರ್ ಮಿಷನ್ಗೆ 1,500 ಕೋಟಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಕೇಳ್ತಾನೆ ಇಂಥ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಓಕೆ ನೋಡಿ, 40,000 ಕೋಟಿಗಳನ್ನ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಕೊಟ್ಟಿದ್ದಾರೆ. ಸೆಮಿಕಂಡಕ್ಟರ್ಸ್ಗೆ ಎಷ್ಟು ಸರ್? ಸಾರಿ, 1,000 ಕೋಟಿ, 1.5 ಅಂತ ಹೇಳಿದ ತಪ್ಪು, 1,000 ಕೋಟಿ. ಓಕೆ, ಇದನ್ನ ಎರೇಸ್ ಮಾಡೋಣ. ಫೈನ್ ಸರ್, 1,000 ಕೋಟಿ ಆಪ್ಷನ್ ಎ. ಫೈನ್, ಇದು ಕೂಡ ತಿಳ್ಕೊಳ್ಳಿ. ಹಾಗೆ ಬಜೆಟ್ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಟ್ಯಾಕ್ಸ್ ಹಾಲಿಡೇ ಕೂಡ ಘೋಷಣೆ ಮಾಡಿದ್ರು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ಗಾಗಿ. ಓಕೆ, ಎಲ್ಲಿ ತನಕ 2047 ತನಕ, ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ನೆಕ್ಸ್ಟ್, ಸರ್ಕಾರದ ಸಂಕಲ್ಪ ಮಿಷನ್ ಬಡವರು, ದೀನದಲಿತರು ಮತ್ತು ಅನಾನುಕೂಲಕರ ಮೇಲೆ ಕೇಂದ್ರೀಕರಿಸುತ್ತಾರೆ. ಹೌದು, ಇದು 3 ಕರ್ತವ್ಯ ತತ್ವಗಳನ್ನ ಮಾರ್ಗದರ್ಶಿಯಾಗಿ ಇಟ್ಕೊಂಡಿದೆ. 3 ಕರ್ತವ್ಯ ಪ್ರಿನ್ಸಿಪಲ್ಸ್, ಕರ್ತವ್ಯ ಪಥ್ಸ್ ಅಂತ ಹೇಳಿ ನಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಈ ಕೆಳಗಿನೊಳಗೆ ಯಾವುದು ಸಂಕಲ್ಪ ಮಿಷನ್ ನ ಮೊದಲ ಕರ್ತವ್ಯ ಆಗಿದೆ? ಯಾವುದು ಸರ್ ಮೊದಲ ಕರ್ತವ್ಯ? ಯಾವುದು? ಸಬ್ಕಾ ಸಾಥ ಅಲ್ಲ, ಜನರ ಆಕಾಂಕ್ಷೆ. ಎಸ್, ಇದು ಕರೆಕ್ಟ್. ಬಟ್ ಆರ್ಥಿಕ ಬೆಳವಣಿಗೆ ವೇಗಗೊಳಿಸಿ ಮತ್ತು ಉಳಿಸಿಕೊಳ್ಳಿ ಇಸ್ ದ ರೈಟ್ ಆನ್ಸರ್. ಎಕ್ಸಲರೇಟ್ ಅಂಡ್ ಸಸ್ಟೈನ್ ಎಕನಾಮಿಕ್ ಗ್ರೋತ್. ಓಕೆ, ಸೆಕೆಂಡ್ ಬರುತ್ತೆ ಫುಲ್ಫಿಲ್ ಆಸ್ಪಿರೇಷನ್ ಆಫ್ ಅವರ್ ಪೀಪಲ್, ಜನರ ಆಕಾಂಕ್ಷೆ ಪೂರೈಸತಕ್ಕಂಥದ್ದು. ಇದು ಎರಡನೇದು, ಇದು ಮೊದಲನೇದು, ಆಪ್ಷನ್ ಸಿ. ಓಕೆ ನೋಡಿ, ಇವೆಲ್ಲ ನಾವು ಮಾಡಿದೀವಿ. ನಾನು ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಬಜೆಟ್ ರಿಲೇಟೆಡ್ ಒಂದ್ 2-3 ನಿಮ್ಗೆ ತಗೊಂಡಿದ್ದೆ. ಬಜೆಟ್ ರಿಲೇಟೆಡ್ಗೆ ನಿಮಗೆ ನಾವು ಥಿಯರಿ ಕ್ಲಾಸು ಇದೆ, MCQs ಮಾಡಿದ್ವಿ. ಬಜೆಟ್ ಒಂದೇ ಅಲ್ಲ, ಎಕನಾಮಿಕ್ ಸರ್ವೆ ಕೂಡ, ಕೇಂದ್ರ ಸರ್ಕಾರದ ಎಕನಾಮಿಕ್ ಸರ್ವೆ ಕೂಡ ಥಿಯರಿ ಕ್ಲಾಸು ಮಾಡಿದ್ದೀವಿ. ಹಾಗೆ ಅದರ ಪ್ರಶ್ನೋತ್ತರಗಳದ್ದು ಸೆಪರೇಟ್ ವಿಡಿಯೋದಲ್ಲಿ ನಾನು ಬಜೆಟ್ ರಿಲೇಟೆಡ್ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಹೆಚ್ಚು ಡಿಸ್ಕಸ್ ಮಾಡಕೋಲ್ಲ, ಒಂದ್ 2-3 ನಾನು ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ. ಹಾಗೆ ನಿಮ್ಗೆ ಇದು ಕೇಳ್ತಾನೆ, ಯಾವುದು? ಫೈನಾನ್ಸ್ ಕಮಿಷನ್. ಯಾಕಂದ್ರೆ ಈ ಬಜೆಟ್ ಅಲ್ಲೇ 16ನೇ ಫೈನಾನ್ಸ್ ಕಮಿಷನ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಅಲ್ಲಿ ಒಂದು ಪಾಯಿಂಟ್ ಕೂಡ ಹೇಳಿದ್ರು, 16ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಎಷ್ಟು ಪಾಲನ್ನು ಕೇಂದ್ರ ಉಳಿಸಿಕೊಳ್ಳಬೇಕೆಂದು ಶಿಫಾರಸು ಮಾಡಿದೆ. ರಾಜ್ಯಗಳಿಗೆ 41% ಕೊಡಬೇಕು ಅಂತ ಹೇಳಿ ಅಲ್ಲ ಸರ್, ಡಿವ್ಯಾಲ್ಯೂಯೇಷನ್. ಪ್ರತಿ ರಾಜ್ಯಕ್ಕೆ ಅವ್ರು ಹೆಂಗ್ ಕಲೆಕ್ಟ್ ಮಾಡ್ತಾರೆ 100% ಟ್ಯಾಕ್ಸ್ ಅಲ್ಲಿ 41% ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿ. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ 1.4 ಲಕ್ಷ ಕೋಟಿ ಸ್ಟೇಟ್ಸ್ಗೆ ಅಲೋಕೇಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಡಿದೀವಿ. ಯಾವುದು ಸರ್? ನಮ್ಮ 16 ಹಣಕಾಸು ಆಯೋಗ. ಇದ್ರಲ್ಲಿ ನಾವು ಹಣಕಾಸು ಆಯೋಗ ಅಂದ್ರೆ ಏನು, ಇದರ ಕಂಪೋಸಿಷನ್ಸ್ ಏನು, 15ನೇ ಹಣಕಾಸುಗೂ ವರ್ಸಸ್ 16ಕ್ಕೂ ಏನ್ ಡಿಫ್ರೆನ್ಸು, ಇವೆಲ್ಲ ಕಂಪೇರ್ ಮಾಡಿರ್ತಕ್ಕಂಥ ವಿಡಿಯೋ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ನೋಡಿಲ್ಲ ಅಂದ್ರೆ ನೋಡಿ, ಇವೆಲ್ಲ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ಅಥವಾ ನಮ್ಮ ಬಜೆಟ್ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನಾನು ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಇವೆಲ್ಲ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಪರಿಸರ ಮತ್ತು ಜೀವ ವೈವಿಧ್ಯತೆಯ ಜೌಗು ಪ್ರದೇಶಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ನಾನು ಹೇಳಿದೆ ನಿಮಗೆ, February 2 ವಿಶ್ವ ಜೌಗು ಪ್ರದೇಶ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ನಾವು ಆಚರಣೆ ಮಾಡ್ತೀವಿ. ಯಾವಾಗ ಸರ್? ಪ್ರತಿ ವರ್ಷ February 2. ಆದ್ರೆ ಇಲ್ಲಿ ಏನ್ ಕೇಳಿದೀನಿ, ಅದರ ವಿಷಯವೇನು, ಥೀಮ್ ಏನು, 2024ರ ಥೀಮ್ ಏನು ಅಂತ ಹೇಳ್ತೀರಾ? ಏನಿರ್ಬೋದು ಥೀಮು? ಜೌಗು ಪ್ರದೇಶಗಳು ಮತ್ತು ಸಾಂಪ್ರದಾಯಿಕ ಜ್ಞಾನ, ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವುದು. ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಹೇಳ್ಕೊಟ್ಟಿದ್ದೀನಿ, ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ಕಲ್ಚರ್ ಹೆರಿಟೇಜ್ ಅಂತ. ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡೂ ಇದೆ, ನೋಡ್ಕೊಳ್ಳಿ. ಫೈನ್ ಸರ್, ಚಲಿ ಮೂಟು. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಯಾವುದು ಅಥವಾ ಥೀಮ್ ಯಾವುದು, ಇದನ್ನ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, ಇದು ಆಕ್ಚುಲಿ ಲಾಸ್ಟ್ 2025ರಲ್ಲಿ ಡಿಸ್ಕಸ್ ಮಾಡಿದೀವಿ, ಬಟ್ ಇವಾಗ ಅದು ಎಫೆಕ್ಟಿವ್ ಆಗ್ತದೆ. ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ. ಕರೆಂಟ್ ಅಫೇರ್ ಈ ತರ ಸಿಂಪಲ್ ಕ್ವಶನ್ಸ್ ಬರ್ತವೆ. ಸಬ್ಕಾ ಭೀಮಾ ಸಬ್ಕಾ ರಕ್ಷಾ
ವಿಮಾ ಕಾನೂನು ತಿದ್ದುಪಡಿ ಕಾಯ್ದೆ 2025 ಯಾವ ದಿನಾಂಕದಿಂದ ಜಾರಿಗೆ ಬರುತ್ತೆ? ಲಾಸ್ಟ್ ವರ್ಷ ಬಿಲ್ ಮಂಡಿಸಿದ್ರು ಇದನ್ನ. ಅಲ್ಲಿ ನಾನು ಲಾಸ್ಟ್ ವರ್ಷ ನಿಮ್ಗೆ ನವೆಂಬರ್ ಅನ್ಕೋತೀನಿ, ನವೆಂಬರ್ ಡಿಸೆಂಬರ್ ಕರೆಂಟ್ ಅಫೇರ್ ಚೆಕ್ ಮಾಡಿ, ಅಲ್ಲಿ ಡೀಟೇಲ್ ಆಗಿ ಮಾಡಿದೀನಿ ಕೂಡ. ಇದು ಜಸ್ಟ್ ಸಿಂಪಲ್ ಕ್ವಶನ್. ಇದು 2026 ಫೆಬ್ರವರಿ 5ರಿಂದ ಜಾರಿಗೆ ಬರ್ತಾ ಇದೆ ಸ್ನೇಹಿತರೆ. 3 ಬೇರೆ ಬೇರೆ ಆದ ಆಕ್ಟ್ ಗಳನ್ನ, ಓಕೆ, ಅಮೆಂಡ್ಮೆಂಟ್ ಆಫ್ ಇನ್ಶೂರೆನ್ಸ್ ಆಕ್ಟ್ ಸಬ್ಕಿ ರಕ್ಷಾ 2025 ಅಂತ ತಂದಿರ್ತಕ್ಕಂಥದ್ದು, 1938 ಆಕ್ಟ್, 1956 LIC ಆಕ್ಟ್, IRDA ಆಕ್ಟ್ 1999, ಈ 3 ಏನಿದೆ ಆಕ್ಟ್ ಗಳನ್ನ ಅಮೆಂಡ್ ಮಾಡಿ ಒಂದು ಮರ್ಜರ್ ರೀತಿ ಮಾಡಿ ಅಮೆಂಡ್ ಮಾಡಿ ತಂದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲೇನು ಅಂದ್ರೆ ಇನ್ಶೂರೆನ್ಸ್ ಆಕ್ಟ್ ಫೆಬ್ರವರಿ 5 100% FDA ನಿಮಗೆ ಅಲೋ ಮಾಡಿದ್ದಾರೆ. 100% FDA ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ ಗಳಲ್ಲಿ ಹೊರ ದೇಶದವರು ಕೂಡ ಇಲ್ಲಿ ಬಂದ್ ಮಾಡಬೇಕು ಅಂತ. ಕಾಂಪಿಟೇಟಿವ್ ಜಾಸ್ತಿ ಆದಾಗ ನಿಮಗೆ ಇನ್ಶೂರೆನ್ಸ್ ಅಮೌಂಟ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಮತ್ತೆ ಅದಕ್ಕೆ GST ಕೂಡ ಇವೆಲ್ಲ ಕೂಡ 0 ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ಮೊದಲು ತರ ಇಲ್ಲ, ಈಗ ಲೈಫ್ ಇನ್ಶೂರೆನ್ಸ್ ಅವ್ರು ಬರೀ ಲೈಫೇ ಕೊಡಬೇಕು ಅಂತೇನಿಲ್ಲ, ಅವರು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಬಹುದು. ಅವೆಲ್ಲ ಅಮೆಂಡ್ ಮಾಡಿದ್ದಾರೆ ಇದರಲ್ಲಿ. ಫೈನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. 2025 ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ನಲ್ಲಿ ಭಾರತ ತನ್ನ ಶ್ರೇಯಾಂಕವನ್ನು 45ನೇ ಸ್ಥಾನಕ್ಕೆ ಏರಿಸಿದೆ. ಹಿಂದಿನ ವರ್ಷಕ್ಕಿಂತ 4 ಸ್ಥಾನ ಏರಿಕೆ ಕಂಡಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಡೀಟೇಲ್ ಕ್ವಶನ್ಸ್ ಕೊಡ್ತೀನಿ, ಕ್ವಶನ್ಸ್ ಅಲ್ಲೇ ನಿಮಗೆ ಕ್ವಶನ್ ತೆಗಿಬಹುದು. ಕ್ವಶನ್ಸ್ ಕಂಪ್ಲೀಟ್ ಆಗಿ ಡೀಟೇಲ್ ಇದ್ದಾಗ ನಿಮ್ಗೆ ಅಲ್ಲೇ ಆನ್ಸರ್ ಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಅಂದ್ರೆ 45ನೇ ಸ್ಥಾನ ಇದೆ, ಹಿಂದಿನ ವರ್ಷಕ್ಕೆ 4, ಹಿಂದಿನ ವರ್ಷ 49 ಇತ್ತು, ಅದು ಗೊತ್ತಿರಲಿ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2020 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಾರೆ? ಯಾರು ಸರ್? ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲ, OECD ಅಲ್ಲ, ಪೋರ್ಚುಲನ್ ಸಂಸ್ಥೆ, ವಾಷಿಂಗ್ಟನ್ DC. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್, ನೆಟ್ವರ್ಕ್ ರೆಡಿನೆಸ್ ಅಂದ್ರೆ ಈ ಡಿಜಿಟಲ್ ಕಾಂಪಿಟೇಟಿವ್ಗೆ ನೀವು ಹೆಂಗ್ ರೆಡಿ ಇದ್ದೀರಾ ಅಂತ. ಈಗ ನಿಮ್ಗೆ ಗೊತ್ತಿದೆ ಹೆಂಗೆ ನಿಮ್ಗೆ ಇದು ಏನೋ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಅಂತ. ಹಾಗಾಗಿ 4 ಪಿಲ್ಲರ್ಗಳಿದೆ ಅದೇ ಅಡಿಯಲ್ಲಿ. ಏನ್ 4 ಪಿಲ್ಲರ್ಗಳು? ಟೆಕ್ನಾಲಜಿ, ಪೀಪಲ್, ಗವರ್ನೆನ್ಸ್ ಅಂಡ್ ಇಂಪ್ಯಾಕ್ಟ್. ಅದರಿಂದ ಏನಾಗುತ್ತೆ ಅಂತ ಈ 53 ಇಂಡಿಕೇಟರ್ಸ್ ಇದೆ. ಇದರ ಒಂದು ಎಕನಾಮೀಸ್ ಮೇಲೆ ನಿಮಗೆ ಒಂದು ರ್ಯಾಂಕ್ ಗಳನ್ನ ಕೊಡ್ತಾ ಹೋಗ್ತಾರೆ. ಇಂಡಿಯಾ ಓವರ್ ಆಲ್ ಸ್ಕೋರ್ ಇನ್ಕ್ರೀಸ್ಡ್ 53.63 2020. ಈಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಹಾಗಾಗಿ ನಮ್ಮ ರ್ಯಾಂಕ್ ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ಗೊತ್ತಿರಲಿ ಟಾಪ್ 5 ಯಾವ್ದಿದೆ ಈ ಒಂದು ಇದರಲ್ಲಿ ಅಂತ ನೋಡಿದ್ರೆ USA, ಫಿನ್ಲ್ಯಾಂಡ್, ಸಿಂಗಾಪುರ್, ಡೆನ್ಮಾರ್ಕ್, ಸ್ವೀಡನ್ ಬರುತ್ತೆ. ಓಕೆ ಸರ್. ಸೊ ಏನ್ ರ್ಯಾಂಕ್ ಇದೆ, ಯಾರು ಬಿಡುಗಡೆ ಮಾಡಿದ್ರು, ಇದರ ಪಿಲ್ಲರ್ಸ್ 4 ಪಿಲ್ಲರ್ಗಳೇನು? ಓಕೆ, ಸೊ ಫಸ್ಟ್ ಟಾಪ್ 5 ಯಾವಿದೆ ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೀನಿ. ಅದೇ ರೀತಿ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಬಗ್ಗೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಕರಿತೀವಿ. ಅದರಲ್ಲೂ ಕೂಡ ನಮ್ಮ ಸ್ಥಾನ ಏರಿಕೆ ಆಗಿದೆ, 91ನೇ ಸ್ಥಾನ ತಲುಪಿದೀವಿ ಸ್ನೇಹಿತರೆ. ಇನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ನೋಡಿ, ಕ್ವಶನ್ಸ್ ಗಳು ಚೇಂಜ್ ಮಾಡ್ತಾ ಇರ್ತೀನಿ ನಿಮ್ಗೆ. ಓಕೆ, ಸಾರ್ವಜನಿಕ ವಲಯದ ಸಮಗ್ರತೆಯನ್ನು ಸಾಧಾರಣ ಸುಧಾರಣೆ ಕಂಡು ಬಂದಿದೆ. ಈ CPI 2025ರಲ್ಲಿ 89ನೇ ಅಂಕಗಳೊಂದಿಗೆ ಯಾವ ದೇಶವು ಮೊದಲ ಸ್ಥಾನ ಉಳಿಸಿಕೊಂಡಿದೆ? ನೋಡಿ, ನಾನು ಇಲ್ಲಿ ಕೇಳಿರೋ ರೀತಿನೇ ಬೇರೆ ಕ್ವಶನ್. 89 ಸ್ಕೋರ್ ತಗೊಂಡು ಯಾವ್ದು ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ ಅಂತ ಯಾವ್ದು ಹೇಳ್ತೀರಾ? ಸ್ವೀಡನ್, ನಾರ್ವೆನಾ, ಫಿನ್ಲ್ಯಾಂಡಾ? ಪಟಪಂದ್ ಹೇಳ್ಬೇಕು ಸ್ನೇಹಿತರೆ. ಭಾರತ 91ನೇ ಸ್ಥಾನ ತಲುಪಿದೆ. ಮೊದಲೆಷ್ಟಿತ್ತು? ಇಲ್ಲೇ ಕೇಳಿದ್ವಿ ನೋಡಿ, 5 ಸ್ಥಾನಗಳ ಏರಿಕೆ ಕಂಡಿದೆ. ಅಂದ್ರೆ 91 96 ಇತ್ತ, 5 ಸ್ಥಾನ ಏರಿಕೆ 91 ಹೋಗಿದ್ಯಾ? 97 ಇತ್ತ, 96 ಇತ್ತು ಅಲ್ವಾ ಸರ್? 91 ಆಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನೋಡೋದಾದ್ರೆ ಟ್ರಾನ್ಸ್ಪರೆನ್ಸಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಪ್ರಕಾರ 91ನೇ ರ್ಯಾಂಕು. ಸಾರಿ, ನಿಮ್ಗೆ ಆಪ್ಷನ್ಸ್ ಹೇಳಿದಲ್ವಾ, ಡೆನ್ಮಾರ್ಕ್. ಈ ಡೆನ್ಮಾರ್ಕ್ ನಂಬರ್ 1, ಫಸ್ಟ್ ನಂಬರ್ 1 ಡೆನ್ಮಾರ್ಕ್ ಬರುತ್ತೆ, ನೆಕ್ಸ್ಟ್ ಫಿನ್ಲ್ಯಾಂಡ್ ಬರುತ್ತೆ, ಆಮೇಲೆ ಸಿಂಗಾಪುರ್ ಬರುತ್ತೆ ಸ್ನೇಹಿತರೆ. ಲಾಸ್ಟ್ ಟಾಪ್ ಬಾಟಮ್ ಅಲ್ಲಿ ನಿಮಗೆ ಸೌತ್ ಸುಡಾನ್ ಇದೆ, ಸೋಮಾಲಿಯಾ ಇದೆ ಟಾಪ್ ಅಲ್ಲಿ, ಬಾಟಮ್ ಅಲ್ಲಿ. ಓಕೆ ಫೈನ್ ಸರ್. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಹೆಚ್ಚು ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಮಂತ್ಲಿ ಕರೆಂಟ್ ಅಫೇರ್ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ತುಂಬಾ ಡೀಟೇಲ್ ಬೇಕು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಇದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ತಾನೇ ಇಸ್ರೇಲ್ಗೆ ಹೋಗಿ ಬಂದ್ರು. ಅಲ್ಲೆಲ್ಲ ನಿಮಗೆ ಗೊತ್ತಿದೆ, ಇಸ್ರೇಲ್ಗೆ ಹೋಗಿ ಬಂದ್ಮೇಲೆ ಯುದ್ಧ ಸ್ಟಾರ್ಟ್ ಆಯ್ತು. ಇವೆಲ್ಲ ಒಂಥರ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ರೀತಿ ಥಿಂಕ್ ಮಾಡ್ತವೆ. ಸೊ ಇಲ್ಲಿ ಅವ್ರಿಗೆ ಅತ್ಯುನ್ನತವಾದ ಗೌರವವಾದ ಸ್ಪೀಕರ್ ಆಫ್ ದ ಸೆನೆಟ್ ಅಂತ ಕೊಡ್ತಾರೆ. ಅವರು ಭಾಷಣ ಕೂಡ ಮಾಡ್ತಾರೆ. ಓಕೆ, ಸ್ಪೀಕರ್ ಆಫ್ ದ ಸೆನೆಟ್ ಅಂದ್ರೆ ಕೆನ್ಸೆಟ್ ಮೆಡಲ್ ಅಂತಕ್ಕಂಥದ್ದು ಕೊಡ್ತಾರೆ. ಕೆನ್ಸೆಟ್ ಮೆಡಲ್ ಅಂತ, ಅದು ಈ ನೆನ್ಸೆಟ್ ಅಥವಾ ಕೆನ್ಸೆಟ್ ಮೆಡಲ್ ಅಂತ ಏನ್ ಕರಿತೀವಿ, ಇದು ಯಾವ ಸಂಸತ್ ನೀಡಿತು? ಇಸ್ರೇಲ್. ಅಂಡ್ ಹಿ ಇಸ್ ದ ಫಸ್ಟ್ ಇಂಡಿಯನ್ ಟು ಇದು ಆ ಪಾರ್ಲಿಮೆಂಟ್ ಅಲ್ಲಿ, ಜೆರುಸಲೇಮ್ ಇಸ್ರೇಲ್ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಮಾತಾಡಿದ್ದು. ಹಾಗಾಗಿ ಅವ್ರಿಗೆ ನೆನ್ಸೆಟ್ ಮೆಡಲ್ ನ ಕೊಡ್ತಕ್ಕಂಥದ್ದು. ನೆಕ್ಸ್ಟ್, ಧರ್ಮ ಗಾರ್ಡನ್ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮ 7ನೇ ಆವೃತ್ತಿ ಯಾವ 2 ದೇಶಗಳ ನಡುವೆ ನಡೆಯಿತು? ಮುಚ್ಕೊಂಡು ಟಿಕ್ ಹಾಕಿ ಸ್ನೇಹಿತರೆ. ಇದೆಲ್ಲ ಈಸಿ ಕ್ವಶನ್. ಭಾರತ ಮತ್ತು ಜಪಾನ್ ಈ ತರ ಬಂದ್ಬಿಟ್ರೆ ನಿಮಗೆ ಕರೆಂಟ್ ಅಫೇರ್ಸ್ ತುಂಬಾ ಈಸಿ. ಮತ್ತೆ ಇದು 7ನೇ ಆವೃತ್ತಿ. ನಿಮ್ಗೆ ಈ ತರ ಕೇಳ್ತಾನೆ ಇತ್ತೀಚೆಗೆ. ಏನ್ ಕೇಳ್ತಾನೆ? ಯಾವ
ದೇಶದಲ್ಲಿ ನಡೀತು ಅಂತ ಕೇಳ್ತಾನೆ, ಅಥವಾ ಯಾವ ದೇಶದಲ್ಲಿ, ದೇಶ ಈಗ ಭಾರತದಲ್ಲಿ ಆಗಿದ್ರೆ ಭಾರತದಲ್ಲಿ ಯಾವ ಒಂದು ಸ್ಥಳದಲ್ಲಿ, ಯಾವ ರಾಜ್ಯದಲ್ಲಿ ಅಂತಾನು ಕೂಡ ಕೇಳ್ತಾನೆ. ಮತ್ತೆ ಆವೃತ್ತಿಗಳು ಇಂಥದ್ದು ಕೇಳ್ತಾನೆ. ಭಾರತದಲ್ಲಿ ನಡೀತಾ ಇರ್ತಕ್ಕಂಥದ್ದು ಉತ್ತರಾಖಂಡ್ ಅಲ್ಲಿ. ಓಕೆ, ಇದು ಗೊತ್ತಿರಲಿ. ಹಾಗೆ ಬೇರೆ ಬೇರೆದು ಇಲ್ಲೇ ಇದೆ, ನಾನು ಸಪರೇಟ್ ಕ್ವಶನ್ಸ್ ಮಾಡಕ್ ಹೋಗಿಲ್ಲ, ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಎಕ್ಸರ್ಸೈಸ್ಗಳು ಲಾಸ್ಟ್ ಮಂತ್ ಅಲ್ಲಿ. ಓಕೆ, ಫೆಬ್ರವರಿ ಮಂತ್ ಅಲ್ಲಿ 13th ಎಡಿಷನ್ ಆಫ್ ಎಕ್ಸರ್ಸೈಸ್ ಖಂಜಾ ನಡೀತು ಕಿರ್ಗಿಸ್ತಾನ್ ಮತ್ತೆ ಇದರಲ್ಲಿ. ಎಲ್ಲಿ ನಡೀತು? ಅಸ್ಸಾಂ ಅಲ್ಲಿ. ಅಗ್ನಿ ಪರೀಕ್ಷಾ ಇಂಡಿಯನ್ ಆರ್ಮಿ ಮತ್ತೆ ITB ನಡುವೆ, ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ನಡುವೆ ನಡೀತು. ಎಲ್ಲಿ ನಡೀತು? ಅರುಣಾಚಲ್ ಪ್ರದೇಶ ನಡೀತು. ಹಾಗೆ ಇಂಡಿಯಾ US 14 ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ವಜ್ರ ಪ್ರಹಾರ, ಓಕೆ, ಡೆಸರ್ಟ್ ಸೈಕ್ಲೋನ್ ಆಗಿರ್ಬೋದು. ಸೊ ಇವೆಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಕೇಂದ್ರ ಸರ್ಕಾರ ಈಗ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಅಂತ ಮಾಡಿದೆ. ಇನ್ನು ವೀಕ್ಲಿ ಕ್ಲೀನ್ ಆಗಿ ಡೀಟೇಲ್ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡಿ ದಯವಿಟ್ಟು ವೀಕ್ಲಿ ಕರೆಂಟ್ ಅಫೇರ್ಸ್. ನಾನು ಹೇಳೋದು ಅದಕ್ಕೆ ವೀಕ್ಲಿ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಅಲ್ಲಿ ಡಿಸ್ಕಸ್ ಮಾಡಿರೋದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲೂ ತಗೋತೀನಿ ಕ್ವಶನ್ಸ್ ಒಂದೊಂದು. ಅದು ಬಿಟ್ಟು ಬೇರೆ ಏನಲ್ಲಿ ಮಿಸ್ ಆಗಿರುತ್ತೆ ಅಂತದ್ದು ಇಲ್ಲಿ ಕವರ್ ಆಗಿರುತ್ತೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಇಲ್ಲಿ ನೋಡಿ, ಇದನ್ನು ಕೇರಳ ವಿಧಾನಸಭೆ ಜೂನ್ 2024 ಅಂಗೀಕರಿಸಲಿತ್ತು. ನೋಡಿ, ನಿಮಗೆ ಗೊತ್ತಿರ್ಲಿ, ಈ ಕೇರಳಂ ಅಂತಕ್ಕಂಥದ್ದು ನಿಮಗೆ ಮಲಯಾಳಂ ಅಂತೀವಲ್ಲ, ಹಂಗೆ ಮಲಯಾಳಂ ಅಲ್ಲಿ ಕೇರಳಗೆ ಕೇರಳಂ ಅಂತೀವಿ. ಹಂಗಾಗಿ ಚೇಂಜ್ ಮಾಡಿದ್ದಾರೆ. ಇವನ್ ನಮ್ಮ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ, ರಾಷ್ಟ್ರಪತಿ ಅಂಗೀಕಾರನೂ ಆಗಿದೆ ಇದರಲ್ಲಿ. ಓಕೆ, ಆದ್ರೆ ಯಾವ ವಿಧಿಗಳನ್ನ ಅಮೆಂಡ್ ಮಾಡಬೇಕು ಅಂತ ಇಲ್ಲಿ ವಿಧಿ 3 ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ ನಂಬರ್ 3 ಮತ್ತೆ ಯಾವ ಶೆಡ್ಯೂಲ್ ಅಥವಾ ಸ್ಕೆಡ್ಯೂಲ್ ಅಂತ ಏನ್ ಕರಿತೀವಿ, ಅಥವಾ ಅನುಸೂಚಿ, ಇದು ಗೊತ್ತಿರಬೇಕು. ಯಾವುದು ಸರ್? 1ನೇ ಅನುಸೂಚಿ ಬರೋದು. ರಾಜ್ಯಗಳ ಬಗ್ಗೆ, ಎಲ್ಲೆಗಳ ಬಗ್ಗೆ ಬರೋದು ನಮಗೆ ಅಲ್ಲೇನೆ ಅಲ್ಲ ಸರ್, ಇದು ಗೊತ್ತಿರಬೇಕು. ಸೊ ಹಾಗಾಗಿ ಆಲ್ಟ್ರೇಷನ್ ಆಫ್ ನೇಮ್ ಬಿಲ್ 2026 ಕೇರಳ ಆಲ್ಟ್ರೇಷನ್ ಆಫ್ ನೇಮ್ ಬಿಲ್ ನ ಮಂಡಿಸಿದ್ದಾರೆ. ಅದು ಈಗ ಅಪ್ರೂವಲ್ ಆಗಿದೆ. 1ನೇ ಅನುಸೂಚಿ ಏನ್ ಹೇಳುತ್ತೆ? ವಿಧಿ 3, ಹೊಸ ರಾಜ್ಯಗಳನ್ನು ರಚಿಸಲು ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶಗಳು, ಗಡಿಗಳು ಅಥವಾ ಹೆಸರುಗಳನ್ನು ಬದಲಾಯಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಹಾಗೆ ಅನುಸೂಚಿ 1 ಅಂತ ಏನ್ ಹೇಳುತ್ತೆ? ಮೊದಲನೇ ಶೆಡ್ಯೂಲ್ ಏನ್ ಹೇಳುತ್ತೆ? ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಹೆಸರನ್ನು ಒಳಗೊಂಡಿರ್ತಕ್ಕಂಥದ್ದು. ಮರುನಾಮಕರಣಕ್ಕೆ ಇಲ್ಲಿ ತಿದ್ದುಪಡಿಗಳ ಅಗತ್ಯವಿದೆ. ಓಕೆ, ಸೊ ಇದು ಹೆಂಗಾಗತ್ತೆ? ಇದು ನೋಡಿ, ಫಸ್ಟ್ ಕೇರಳದಲ್ಲಿ ಏನಾಗುತ್ತೆ, ಆ ರಾಜ್ಯಕ್ಕೆ ಚೇಂಜ್ ಮಾಡ್ಬೇಕಾ ಅವರು ಶಿಫಾರಸು ಮಾಡ್ತಾರೆ. ಅವರು ಅಪ್ರೂವ್ ತಗೊಂಡು ಅವರ ವಿಧಾನಮಂಡಲದಲ್ಲಿ ಕೇಂದ್ರ ಕಳಿಸ್ತಾರೆ. ಕೇಂದ್ರದಲ್ಲಿ ಅದು ಸಚಿವಾಲಯಗಳಲ್ಲಿ ಡಿಸ್ಕಸ್ ಆಗುತ್ತೆ. ಆಮೇಲೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಡುತ್ತೆ. ಆಗ ಬಿಲ್ ನ ಮಂಡಿಸ್ತಾರೆ. ಅದನ್ನು ರಾಷ್ಟ್ರಪತಿ ಕೈ ಕಳಿಸ್ತಾರೆ. ಸಿಂಪಲ್, ರಾಷ್ಟ್ರಪತಿಗೆ ಅಂಕಿತ ಹಾಕ್ತಾರೆ, ಹಾಕ್ಬಿಟ್ಟು ಸ್ಟೇಟ್ ಕಳಿಸ್ತಾರೆ. ಸೊ ಅಲ್ಲೂ ಇನ್ನೊಂದ್ಸಲ ಅಪ್ರೂವ್ ಮಾಡೋದು, ಮುಗೀತು, ಕತೆ ಮುಗೀತು. ದಿಸ್ ಇಸ್ ದ ಪ್ರೊಸೀಜರ್. ಫೈನ್ ಸರ್, ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಫಾಸ್ಟ್ ಆಗಿ ಇರ್ಬೇಕು ನೀವು ಸ್ನೇಹಿತರೆ. ನೆಕ್ಸ್ಟ್, ಮಹಾರಾಷ್ಟ್ರದ ಆಲಿಯಾನಗರ ಜಿಲ್ಲೆಯಲ್ಲಿರುವ ಸೌಂದಲ ಗ್ರಾಮವು ಗ್ರಾಮ ಸಭೆಯ ಸರ್ವಾನುಮತದ ನಿರ್ಣಯದ ಮೂಲಕ ತನ್ನನ್ನು ಜಾತಿ ಮುಕ್ತ ಗ್ರಾಮ ಘೋಷಿಸಿಕೊಂಡಿದೆ. ಅಮ್ಟಿ ಜಾತ್ ಮಾನವ್ ಎಂಬ ಧ್ಯೇಯ ವಾಕ್ಯದ ಅರ್ಥವೇನು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಸ್ಟ್ ಫ್ರೀ ವಿಲೇಜ್ ಇಲ್ಲಿ ಮಹಾರಾಷ್ಟ್ರದ ಸೌಂದಲಾ ವಿಲೇಜ್ ಅಂದ್ರೆ ಅಮ್ಟಿ ಜಾತ್ ಮಾನವ್ ಅಂದ್ರೆ ನನ್ನ ಜಾತಿ ಮಾನವೀಯತೆ ಅಂತ. ನೋಡಿ, ಇಲ್ಲಿ 2 ನಿಮಗೆ ಗೊತ್ತಿರಬೇಕು. ಒಂದು ಅಹಲ್ಯಾನಗರ ಜಿಲ್ಲೆ ಇರೋ ಸೌಂದಲ್ಯ ಗ್ರಾಮ, ಇನ್ನೊಂದು ಗ್ರಾಮ ಕೂಡ ಇದೆ ಮಹಾರಾಷ್ಟ್ರದ. ಯಾವುದು ಸರ್? ಬೆಲಾ ಗ್ರಾಮ ಅಂತ. ಇದು ಇಂಡಿಯಾದ ಫಸ್ಟ್ ನೆಟ್ ಝೀರೋ ಪಂಚಾಯತ್. ನಾವು 2070ಕ್ಕೆ ನಾವು ಇಟ್ಕೊಂಡಿರೋ ನೆಟ್ ಝೀರೋ ಆಗ್ಬೇಕು ಭಾರತದಲ್ಲಿ ಅಂತ. ಆ ಒಂದು ಗ್ರಾಮ ಪಂಚಾಯತ್ ನೆಟ್ ಝೀರೋ ಅಚೀವ್ ಮಾಡಿದ್ದಾರೆ. ವಾಟ್ ಇಸ್ ನೆಟ್ ಝೀರೋ ಅಂತಂದ್ರೆ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗದೆ ಇರೋದು ಅಂತಲ್ಲ ಅರ್ಥ. ನೀವೇನು ಎಮಿಷನ್ ಮಾಡ್ತೀವಿ ಪೊಲ್ಯೂಷನ್, ಇಟ್ ಇಸ್ ಈಕ್ವಲ್ ಟು ರೆಡ್ಯೂಸ್ ಮಾಡಬೇಕು, ಅಬ್ಸಾರ್ವ್ ಮಾಡಬೇಕು. ಎಮಿಷನ್ ಇಸ್ ಈಕ್ವಲ್ ಟು ಬಿಡುಗಡೆ, ಅದನ್ನ ಕನ್ಸಂಪ್ಷನ್ ಆಗ್ಬೇಕು. ಕನ್ಸಂಪ್ಷನ್ ಇಸ್ ನಥಿಂಗ್ ಬಟ್ ಸಿಕ್ವಿಟೈಸೇಷನ್ ಅಂತ ಕರಿತೀವಿ ಅಲ್ವಾ ಸರ್? ಸೊ ಇದು ಗೊತ್ತಿರಬೇಕು. ಬೆಲ್ಲ ಗ್ರಾಮ ಒಂದು ನೆನಪಿಟ್ಕೊಳ್ಳಿ. ಇನ್ನೊಂದು ಕ್ಯಾಸ್ಟ್ ಫ್ರೀ ಗ್ರಾಮ ಯಾವುದು? ಸೌಂಡಲಾ ವಿಲೇಜ್, ಮಹಾರಾಷ್ಟ್ರ. ಇದು ಕೂಡ ಮಹಾರಾಷ್ಟ್ರದಲ್ಲಿ ಅದು ಬೆಲ್ಲ ಗ್ರಾಮ, ಬಂದಾರ್ ಡಿಸ್ಟಿಕ್ ಇನ್ ಮಹಾರಾಷ್ಟ್ರ. ಓಕೆ, ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಸರ್, ಇಂಪ್ಯಾಕ್ಟ್ ಶೃಂಗಸಭೆ 2027 ಯಾರು ಆಯೋಜನೆ ಮಾಡ್ತಾರೆ? ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ. ಈ ಬಗ್ಗೆ ತುಂಬಾ ಇದೆ ಸ್ನೇಹಿತರೆ, ಓದಬೇಕು ಅಂದ್ರೆ. ಆದ್ರೆ ಔಟ್ಕಮ್ ಏನು ಅಂತ ಕೇಳ್ತೇನೆ. ಮಾನವ್ ಅಂತಿದೆ, ಸಾಹಿಬೋದ್ಧ ಅಂತ ಹೆಲ್ತ್ ಸಂಬಂಧ ಪರ್ಸೆಂಟ್ ಒಂದು ಲಾಂಚ್ ಮಾಡಿದ್ರು. ಆತರ ಎಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಇದನ್ನ ಲಾಂಚ್ ಮಾಡಿದ್ರು, ಅದೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ವೀಕ್ಲಿ ಕರೆಂಟ್ ಅಫೇರ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ 2027 ಇಂಪ್ಯಾಕ್ಟ್ ಶೃಂಗಸಭೆ 26 ಭಾರತದಲ್ಲಿ ನಡೀತದೆ, 27 ಎಲ್ಲಿ ನಡೆಯುತ್ತೆ ಹೇಳ್ತೀರಾ? ಪಟ ಅಂತ ಹೇಳ್ಬೇಕು ಸ್ನೇಹಿತರೆ. ಹೋಮ್ವರ್ಕ್ ಕೊಡ್ಲಾ? 2025 ಎಲ್ಲಿ ನಡೀತು, 24 ಎಲ್ಲಿ ನಡೀತು. ಇದು 3ನೇದು ಆವೃತ್ತಿ ಸ್ನೇಹಿತರೆ, ಭಾರತದಲ್ಲಿ ನಡೀತಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಅದರ ಒಂದು ಥೀಮ್ ಏನು ಗೊತ್ತಿರಬೇಕು. ಥೀಮ್ ಏನು? ವಿ ಆರ್ ಫೇರ್ ಫಾರ್ ಆಲ್ ಅಂಡ್ ಹ್ಯಾಪಿನೆಸ್ ಫಾರ್ ಆಲ್. ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಆಫ್ ಆಲ್ ಅಂತ. ಓಕೆ, ಅರ್ಥ ಆಗ್ತಿಲ್ಲ? ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಸರ್ವಜನ ಹಿತಾಯ ಸರ್ವಜನ ಸುರಕ್ಷಾ. ಒಂದ್ಸಲ ಹಿಂಗ್ ಕನ್ನಡದಲ್ಲಿ ಈ ರೀತಿನೂ ಕೊಡ್ತಾನೆ. ಸರ್ವರ ಹಿತ ಮತ್ತೆ ಸರ್ವರ ಸುರಕ್ಷಾ.
ಅದನ್ನ ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್ ಅಂತ ಕರಿತೀವಿ. 2026 ಇಲ್ಲಿ ನಡೀತದೆ. 25 ನಿಮ್ಗೆ ಸೌತ್ ಕೊರಿಯಾ ಸಿಯೋಲ್ ನಡೀತು. 24 ಮೊದಲನೇ ಆವೃತ್ತಿ, ಇದು 3ನೇ ಆವೃತ್ತಿ ಅಂತ ಹೇಳ್ತಾನೆ. 2ನೇ ಆವೃತ್ತಿ ಸೌತ್ ಕೊರಿಯಾದಲ್ಲಿ, ಮೊದಲನೇ ಆವೃತ್ತಿ UK ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನಡೀತು. ಆಯ್ತಾ? ಈಗ ನೆಕ್ಸ್ಟ್ 4ನೇ ಆವೃತ್ತಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೆಯುತ್ತೆ 2027ರಲ್ಲಿ, ಗೊತ್ತಿರಲಿ. ಅಂಡ್ ಇಲ್ಲಿ ಪ್ರಮುಖವಾಗಿ 3 ಸೂತ್ರಗಳನ್ನು ನಾವು ಭಾರತದವರು ಮಾಡಿದ್ರು. ಏನು 3 ಸೂತ್ರಗಳು? ಪೀಪಲ್, ಪ್ರೋಗ್ರೆಸ್, ಪ್ಲಾನೆಟ್ ಅಂತ ಸರ್. ಪೀಪಲ್, ಪ್ರೋಗ್ರೆಸ್, ಪ್ಲಾನೆಟ್. ಮತ್ತೆ 7 ಚಕ್ರಗಳು ಅಂದ್ರೆ ಜನರು, ಗ್ರಹ, ಪ್ರಗತಿ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹಾಗೆ 7 ಚಕ್ರಗಳ ಬಗ್ಗೆ ಡಿಸ್ಕಸ್ ಮಾಡೋದು. ಯಾವ್ದು 7 ಚಕ್ರಗಳದು? ಹ್ಯೂಮನ್ ಕ್ಯಾಪಿಟಲ್ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಇವೆಲ್ಲ ಈ ಬೇಸಿಸ್ ಮೇಲೆ ಡಿಸ್ಕಷನ್ ನಡೀತಾ ಹೋಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಬಂದಿದ್ರು, ದೇಶದ ಬೇರೆ ಬೇರೆ ಹೊರ ದೇಶದ ಮಂತ್ರಿಗಳು ಬಂದಿದ್ರು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸ್ವಿಟ್ಜರ್ಲ್ಯಾಂಡ್ ಜಿನೋವಾದಲ್ಲಿ ನಡೆಯುತ್ತೆ. ಫೈನ್. ಇದಕ್ಕೆ ಸಂಬಂಧವಂತ ಒಂದು 2-3 ಕ್ವಶನ್ ತಗೊಂಡಿದ್ದೀನಿ. ಮಾನವ್ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾನವ್ ಚೌಕಟ್ಟನ್ನ ಹೇಳ್ತಾರೆ, ಮಾನವ್ ಫ್ರೇಮ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಈ ಒಂದು ಇಂಪ್ಯಾಕ್ಟ್ ಸಮ್ಮಿಟ್ ಅಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಅಲ್ಲಿ. ಇದರಲ್ಲಿ ಎನ್ ಅಂತಕ್ಕಂಥದ್ದು ಏನು, ಇದ್ರ ಫುಲ್ ಫಾರ್ಮ್ ಗೊತ್ತಿರ್ಬೇಕು ನಿಮ್ಗೆ. ಎನ್ ಅಂತಕ್ಕಂಥದ್ದು ಏನಿದೆ? ನ್ಯಾಷನಲ್ ಸಾರ್ವನಿಟಿ, ನ್ಯಾಷನಲ್ ಸಾರ್ವಭೌತ್ವ. ಮಾನವ್ ಅಂದ್ರೆ ಏನು ಅರ್ಥ ಅಂದ್ರೆ, ನೀವು ನ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ ಮಾರಲ್ ಆಗಿರ್ಬೇಕು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಮಾರಲ್, ಎಥಿಕಲ್. ಓಕೆ, ನೀತಿ, ಸಮಗ್ರತೆ, ರಾಷ್ಟ್ರೀಯತೆಗೆ ಧಕ್ಕೆ ಬರಬಾರ್ದು, ಸಾರ್ವಭೌಮತೆ, ಅಕೌಂಟಬಲ್ ಇರಬೇಕು. ಆಡಳಿತಕ್ಕೆ ಅಕೌಂಟ್ ಅಂದ್ರೆ ಇದನ್ನ ಎಲ್ಲರನ್ನೂ ಒಳಗೊಂಡಿರುತ್ತೆ. ನ್ಯಾಷನಲ್ ಸಾರ್ವನಿಟಿ ಇರಬೇಕು, ಆಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್, ಎಲ್ಲರನ್ನೂ ಒಳಗೊಂಡಿರುತ್ತೆ, ಎಲ್ಲರಿಗೂ ಸಿಗೋ ರೀತಿ. ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್. ಸೊ ವಿ ಅಂದ್ರೇನು ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್, ಎ ಅಂದ್ರೇನು ಆಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್, ಎನ್ ಅಂದ್ರೆ ನ್ಯಾಷನಲ್ ಸಾರ್ವನಿಟಿ. ಸೊ ಮಾನವ್ ಅಂತ. ಓಕೆ, ಸೊ ಗೊತ್ತಿರಲಿ ಇದು ಹಂಗಿರ್ಬೇಕು ಅಂತ ಮೋದಿ ಅವರು ಇದು ಇನಾಗ್ರೇಟ್ ಸಮಿಟ್ ಅಲ್ಲಿ ಹೇಳ್ತಾರೆ. ಇಂಡಿಯಾಸ್ ಗವರ್ನೆನ್ಸ್ ಫ್ರೇಮ್ವರ್ಕ್ ಮಾನವ್ ರೀತಿ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಪ್ಯಾಕ್ ಸಿಲಿಕಾ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ. ಅಂದ್ರೆ ಭಾರತ ಇದಕ್ಕೆ ಸೇರ್ಕೊಳ್ಳುತ್ತೆ. ಪ್ಯಾಕ್ ಸಿಲಿಕಾ ಅಂತಕ್ಕಂಥದ್ದು ಏನಿದೆ, ಸೆಮಿಕಂಡಕ್ಟರ್ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಗ್ರೂಪ್ ಆಫ್ ನೇಷನ್ಸ್ ಅದ್ರ ಜೊತೆ ಸೇರ್ಕೊಂಡಿರೋದ್ರಿಂದ ನಮ್ಮಲ್ಲಿ ಈ ಒಂದು ಸೆಮಿಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಚಿಪ್ಸ್ ಗಳೇನಿದೆ ಅದನ್ನ ಕೊರತೆಯನ್ನು ಇಲ್ಲದೆ ಇರೋ ರೀತಿ ನಮ್ಮ ರಾಷ್ಟ್ರಗಳ ನಡುವೆ ಅದನ್ನ ಮೇಂಟೈನ್ ಮಾಡೋದು, ಅಂದ್ರೆ ಕಳಿಸೋದು, ತಗೊಳ್ಳೋದು, ಮಾಡೋದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಭಾರತಕ್ಕೆ. ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ನಿರ್ಣಾಯಕ ಖನಿಜಗಳಿಗೆ ನಾವೇನು ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳ್ತೀವಿ, ಅದು ಪೂರೈಕೆ ಸರಪಳಿಗಳನ್ನ ಬಲಪಡಿಸಬೇಕು. ಹಾಗಾಗಿ ಭಾರತ ಅಮೆರಿಕ ನೇತೃತ್ವದ ಒಕ್ಕೂಟವಾದ ಪ್ಯಾಕ್ ಸಿಲಿಕಾಗೆ ಸೇರ್ಕೊಂಡಿದೆ ಈ ಎಐ ಸಮಿಟ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಈ ಪ್ಯಾಕ್ ಸಿಲಿಕಾ ಸಮಿಟ್ ನ ಮೊದಲು ಯಾರ್ಯಾರಿದ್ರು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಜಪಾನ್, ಸೌತ್ ಕೊರಿಯನ್, ಯುರೋಪಿಯನ್ ಯೂನಿಯನ್. ನೋಡಿದ್ರ, ಈಗ ಭಾರತ ಸೇರ್ಕೊಂಡು ಯುರೋಪಿಯನ್ ಯೂನಿಯನ್ ಇದೆ. ನಮಗೂ ಕೂಡ ಸ್ಟ್ರೆಂತ್ ಸಿಕ್ಕಂಗಾಯ್ತು ಇವಾಗ, ಚೀನಾ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿ ಸೆಮಿಕಂಡಕ್ಟರ್ಗೆ ಸಂಬಂಧಪಟ್ಟಂತೆ. ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ? ಏನಪ್ಪಾ ಇದ್ರ ಉದ್ದೇಶ? ಸಿಲಿಕಾನ್ ಸ್ಟ್ಯಾಕ್ ಗಳನ್ನ ಸುರಕ್ಷಿತಗೊಳಿಸುವುದು, ಸ್ಟ್ಯಾಕ್ ಮಾಡ್ತಕ್ಕಂಥದ್ದು, ಪೂರೈಕೆ ಸರಪುಗಳನ್ನ ನಾವು ನೋಡ್ಕೊಳ್ತಕ್ಕಂಥದ್ದು, ಆರ್ಥಿಕ ಬಲವಂತವನ್ನು ತಗ್ಗಿಸುವುದು, ದಕ್ಷತೆ ಚಾಲಿತ, ಸ್ಥಿತಿಸ್ಥಾಪಕತ್ವ ಆಧಾರಿತ, ಸಸ್ಟೈನಬಲ್ ಆಗಿ ಸಿಗ್ತಾ ಇರಬೇಕು ನಮಗೆ. ಓಕೆ, ಕೊರತೆ ಉಂಟಾಗಬಾರ್ದು ಯಾವುದೇ ಕಾರಣಕ್ಕೂ. ಬೇಕು ಅಂತ ಕೊರತೆ ಉಂಟು ಮಾಡ್ತಾರೆ ಬೇರೆ ಬೇರೆ ರಾಷ್ಟ್ರಗಳು. ಈಗ ನಾವು ಇದ್ರ ಜೊತೆ ಜಾಯಿನ್ ಆಗಿರೋದ್ರಿಂದ ನಮಗೆ ನಮ್ಮಲ್ಲಿರೋದ್ರೆ ಅವರಲ್ಲಿ ನಾವು ತಗೋಬಹುದು ಆರಾಮಾಗಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. 21ನೇ G20 ನಾಯಕರ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿದೆ? USA 21ನೇದು. ಓಕೆ, 21st ಸಮಿಟ್ G20 US ಮಾಡ್ತಾರೆ. ಲಾಸ್ಟ್ ಇಯರ್ 2025ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಆಯ್ತು. ಓಕೆ, ನೆಕ್ಸ್ಟ್ ಇಯರ್ 2027ರಲ್ಲಿ UK ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ. ಕಿರಣ್ ರಿಜಿಜು ಅವರು ನಳಂದ ವಿಶ್ವವಿದ್ಯಾಲಯದಲ್ಲಿ ಚಿಂತನ್ ಶಿಬಿರದಲ್ಲಿ ನಿಗ್ರಾಣಿ ಅಪ್ಲಿಕೇಶನ್ ಬಿಡುಗಡೆ ಮಾಡ್ತಾರೆ. ನಿಗ್ರಾಣಿ ಅಪ್ಲಿಕೇಶನ್, ಇದು ಮೇಲ್ವಿಚಾರಣೆ ಕಾರ್ಯವಿಧಾನವನ್ನು ಬಲಪಡಿಸುವ ಗುರಿ ಹೊಂದಿದೆ. ನಿಗ್ರಾಣಿ ಅಪ್ಲಿಕೇಶನ್ ಪ್ರಾಥಮಿಕವಾಗಿ ಯಾವ ಯೋಜನೆಯ ಮೇಲ್ವಿಚಾರಣೆ ಮಾಡುವ ಗುರಿ ಏನು ಅಂತ ಹೇಳ್ತೀರಾ? ಮೇಲ್ವಿಚಾರಣೆ ಮಾಡುತ್ತೆ, ಟ್ರ್ಯಾಕ್ ಮಾಡೋದು ಪ್ರಾಜೆಕ್ಟ್ಗಳನ್ನ, ಪ್ರೆಸೆಂಟ್ ಕಂಡೀಷನ್ ಏನು, ಇನ್ಸ್ಪೆಕ್ಷನ್ಸ್ ರಿಪೋರ್ಟ್ಗಳನ್ನ ಅಲ್ಲಿಂದ ತಗೊಳ್ಳತಕ್ಕಂಥದ್ದು. ಕಂಪ್ಲೀಟ್ ಅದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಫೋಟೋಗಳು, ವಿಡಿಯೋಗಳು ಅಪ್ಲೋಡ್ ಆಗೋದು ಏನು ಅಂತ. ಇಟ್ ಈಸ್ ಎ ಪ್ರಧಾನಮಂತ್ರಿ ಜನ್ ವಿಕಾಸ್ ಕಾರ್ಯಕ್ರಮ. ಅಂದ್ರೆ ಇದು ಎಸ್ಪೆಷಲಿ ದಿಸ್ ನಿಗ್ರಾಣಿ ಆಪ್ ಇರೋದು ಯಾವ ಒಂದು ಮೈನಾರಿಟಿ ಕಾನ್ಸಂಟ್ರೇಟೆಡ್ ಏರಿಯಾದಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ. ಇವೆಲ್ಲ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸುಮ್ಮನೆ ಕೇಳ್ತಾನೆ ಸ್ನೇಹಿತರೆ, ನಿಗ್ರಾಣಿ ಆಪ್ ಇತ್ತೀಚೆಗೆ ಲಾಂಚ್ ಮಾಡಿದ್ರು. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇದು ರಿಯಲ್ ಟೈಮ್ ಟ್ರ್ಯಾಕಿಂಗ್, ಟ್ರಾನ್ಸ್ಪರೆನ್ಸಿ ಇರಬೇಕು. ಯಾವ್ದನ್ನ? ಇನ್ಫ್ರಾಸ್ಟ್ರಕ್ಚರ್
ಮೂಲಸೌಕರ್ಯಗಳ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಆಗ್ತಾ ಇದೆಯೋ ಇಲ್ಲೋ ಅಂತ. ಎಲ್ಲಿ ಸರ್? ಮೈನಾರಿಟಿ ಕಾನ್ಸಂಟ್ರೇಟ್, ಅಲ್ಪಸಂಖ್ಯಾತರ ಒಂದು ಪ್ರದೇಶಗಳಲ್ಲಿ. ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಅಮಿತ್ ಶಾ ಅವರು ಅಸ್ಸಾಂನ ಕ್ಯಾಚರ್ ಜಿಲ್ಲೆಯಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2, ವೆರಿ ಇಂಪಾರ್ಟೆಂಟ್ ಇದು. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಏನ್ ಹೇಳುತ್ತೆ ಅದು ಗೊತ್ತಿರಬೇಕು. ಅದನ್ನ ಈಗ ಅಸ್ಸಾಂನಲ್ಲಿ ಘೋಷಣೆ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಇದೇನು ಅಂದ್ರೆ ಬಾರ್ಡರ್ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಗಡಿ ನಮ್ಮ ದೇಶದ ಗಡಿಗಳಲ್ಲಿ. ಈ ಉಪಕ್ರಮ ಗಡಿ ಗ್ರಾಮಗಳನ್ನು ಬಲಪಡಿಸುವುದು, ಸುಸ್ಥಿರ ಜೀವನೋಪಾಧಿ. ಇಲ್ಲೇ ಕೊಟ್ಟಿದೆ ನೋಡಿ, ವಾಟ್ ಈಸ್ ವಿಲೇಜ್ ಪ್ರೋಗ್ರಾಮ್, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂದ್ರೆ ಸುಸ್ಥಿರ ಜೀವನೋಪಾಧಿ ಅವಕಾಶಗಳನ್ನು ಸೃಷ್ಟಿಸುವುದು, ವಿಕಸಿತ್ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ಆ ಗ್ರಾಮಗಳನ್ನ ಮುಂದೆ ಬರಂಗ್ ಮಾಡೋದು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿನ ಉದ್ಯೋಗ ಕೊಟ್ಟಂಗಾಗುತ್ತೆ, ಆರ್ಥಿಕತೆ ಬೆಳವಣಿಗೆ ಆಗುತ್ತೆ. ಓಕೆ, 2028-29 ಹಣಕಾಸು ವರ್ಷದಲ್ಲಿ ಈ ಕಾರ್ಯಕ್ರಮ ಅನುಮೋದಿಸಲಾಗಿದೆ. ಗೊತ್ತಿರಬೇಕು, 26ರಿಂದ 28, 29 ತನಕ. ಸೊ ಇದಕ್ಕೆ ಒಟ್ಟು ಹಣಕಾಸು ಎಷ್ಟು ಕೊಡ್ತಾ ಇದ್ದಾರೆ ಹೇಳ್ತೀರಾ? ಎಷ್ಟು ಹೇಳ್ತೀರಾ? ಎಷ್ಟಿರ್ಬೋದು ಸರ್? ಎಷ್ಟಿದೆ? ಕೇಂದ್ರ ಪ್ರಾಯೋಜಿತ ಯೋಜನೆ ಆಪ್ಷನ್ ಸಿ 6,800 ಕೋಟಿ. ಸಿ ಇಲ್ಲಿ ವೈಬ್ರೆಂಟ್, ನಿಮ್ಗೆ ಒಂದೊಂದ್ಸಲ ಈ ತರ ಆಪ್ಷನ್ಸ್ ಕೇಳಲ್ಲ. ನಿಮ್ಗೆ ಏನ್ ಕೇಳ್ತಾನೆ ಅಂತಂದ್ರೆ, ಯಾವ ಗಡಿ ಪ್ರದೇಶಗಳನ್ನ ಕಂಪ್ಲೀಟ್ ನೋಡಿ. ನಾನು ನಿಮ್ಗೆ ಹೇಳಿದೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 2023 ಆರಂಭ ಮಾಡಿದ್ರು. ಅವಾಗ ಬರೀ ಚೀನಾದ ಗಡಿ ಮಾತ್ರ ಫೋಕಸ್ ಮಾಡಿದ್ರು. ಈಗ ಈ ಎರಡು ಪಾಕಿಸ್ತಾನ, ನೇಪಾಳ, ಬಾಂಗ್ಲಾ, ಭೂತಾನ್, ಮಯನ್ಮಾರ್ ಎಲ್ಲಾ ಗಡಿಗಳು, ಭಾರತದ ಎಲ್ಲಾ ರಾಷ್ಟ್ರಗಳ ಗಡಿಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ವೈಬ್ರೆಂಟ್ 1 ಬರೀ ಚೀನಾದ ಗಡಿ ಮಾತ್ರ. ಸೊ ಹಾಗಾಗಿ ಎಲ್ಲಾ ಗಡಿ ರಾಜ್ಯಗಳನ್ನ ಇದರಲ್ಲಿ ಒಳಗೊಂಡಂತೆ ಆಗಿರುತ್ತೆ. ಓಕೆ, ಹಾಗಾಗಿ ಇದಕ್ಕೆ ಹೆಚ್ಚು ದುಡ್ಡು ಕೊಡ್ತಾರೆ, 6,800 ಕೋಟಿ ಕೊಡ್ತಾ ಇದ್ದಾರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ನವದೆಹಲಿ ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದ ಓಲ್ ಚಿಕಿ ಲಿಪಿಯ 100 ವರ್ಷಗಳ ಆಚರಣೆ ಭಾರತ ರಾಷ್ಟ್ರಪತಿಗಳು ಉದ್ಘಾಟಿಸಿದರು. ಸಂತಾಲಿ ಭಾಷೆಗೆ ಓಲ್ ಚಿಕಿ ಲಿಪಿಯನ್ನು ಕಂಡುಹಿಡಿದವರು ಯಾರು? ನೋಡಿ, ಈ ಕ್ವಶನ್ 2 ತರ ಕೇಳ್ತಾರೆ. ಒಂದು, ಈ ಓಲ್ ಚಿಕಿ ಲಿಪಿ ಇತ್ತೀಚೆಗೆ ಸಿದ್ಧಿಯಲ್ಲಿತ್ತು, ಯಾಕಂದ್ರೆ 100 ವರ್ಷ ಆಗಿದೆ. ಇದು ಯಾವ ಒಂದು ಜನಾಂಗದ ಭಾಷೆಯ ಒಂದು ಏನೋ ಲಿಪಿ ಆಗಿದೆ ಅಂತ ಕೇಳ್ಬೋದು, ಸಂತಾಲಿ. ಓಕೆ, ಅದು ಗೊತ್ತಿರಲಿ. ಮತ್ತೆ ಇದನ್ನ ಕಂಡುಹಿಡಿದವರು ಯಾರು ಅಂದ್ರೆ ಪಂಡಿತ್ ರಘುನಾಥ್ ಮುರ್ಮು ಅವರು. ಹಾಗಾಗಿ ನಮ್ಮ ರಾಷ್ಟ್ರಪತಿಗಳು ಇದನ್ನ ಉದ್ಘಾಟನೆ ಮಾಡ್ತಾರೆ. ಮೊದಲು ಇದಕ್ಕೆ ಲಿಪಿ ಇರಲಿಲ್ಲ. ಜಾರ್ಖಂಡು, ಒರಿಸ್ಸಾ, ಬೆಂಗಾಲ್ ಈ ಕಡೆ ಎಲ್ಲ ನಾವು ಇದನ್ನ ನೋಡ್ತೀವಿ. ಬಿಹಾರ್ ಈ ಕಡೆ ಎಲ್ಲ ಸಿಗ್ತಾರೆ ಅವರು, ಸಂತಾಲಿ ಜನಾಂಗದ ಒಂದು ಬುಡಕಟ್ಟು ಜನಾಂಗಗಳು. ಸೊ ಹಾಗಾಗಿ ಇದಕ್ಕೆ ಇವ್ರದೇ ಆದ ಒಂದು ಭಾಷೆಗೆ ಲಿಪಿ ಇರಲಿ ಅಂತೇಳಿ ಆ ಲಿಪಿಗಳನ್ನು ಯೂಸ್ ಮಾಡ್ತಾ ಇದ್ರು. ದೇವನಗರಿ, ಒರಿಯಾ, ಬೆಂಗಾಲಿ ಸ್ಕ್ರಿಪ್ಟ್ಸ್ ನ ಯೂಸ್ ಮಾಡ್ತಾ ಇದ್ರು. ಹಂಗಾಗಿ ಇವ್ರದೇ ಒಂದಿರ್ಲಿ ಅಂತೇಳಿ 100 ವರ್ಷದಲ್ಲಿ ಇದರ ಬಗ್ಗೆ ಒಂದು ಪಂಡಿತ್ ರಘುನಾಥ್ ಮುರ್ಮು ಅವರು 1925 ಇದನ್ನ ತರ್ತಾರೆ, ಒಂದು ಲಿಪಿನ ಮಾಡ್ತಾರೆ, ಓಲ್ ಚಿಕಿ ಅಂತ ಹೇಳಿ. 100 ವರ್ಷ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ರಹತ್ ಅಂತ ಯೋಜನೆ ಉದ್ಘಾಟನೆ ಮಾಡಿದ್ದಾರೆ. ಈಗ ಅನುಮೋದನೆ ಕೊಟ್ಟಿದ್ದಾರೆ. 2026ರಿಂದ ಬರುತ್ತಿದ್ದು. ಲಾಸ್ಟ್ ಇಯರ್ ಡಿಸ್ಕಷನ್ ಅಲ್ಲಿ ಇತ್ತು. ಅಂದ್ರೇನು, ಯಾರು ಆಕ್ಸಿಡೆಂಟ್ ಆದ್ರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅಂತ. ಅವ್ರಿಗೆ ದುಡ್ಡಿಲ್ಲ ಅಂದ್ರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ. 7 days ತನಕ, ಅಪ್ ಟು 7 days 1.5 lakhs ಇದೆಯಾ? ಇಲ್ಲೇ ಇದೆ, ಅಪ್ ಟು 7 days. ಓಕೆ, ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸ್ತಕ್ಕಂಥದ್ದು ರಸ್ತೆ ಅಪಘಾತದ ಸಂತ್ರಸ್ತರಿಗೆ. ಸೊ PM ರಹತ್ ಯೋಜನೆ ಅಡಿ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನೀಡಲು ಗರಿಷ್ಠ ನಗದು ರಹಿತ ಚಿಕಿತ್ಸಾ ಮೊತ್ತ ಎಷ್ಟು? 1.5 ಲಕ್ಷ, ಅಪ್ ಟು 7 days. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಗೋಲ್ಡನ್ ಅವರ್ ಅಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು. ದುಡ್ಡಿಲ್ಲ, ಅವ್ರ ಹತ್ರ ಇದಿಲ್ಲ ಅಂತ ಅನ್ಬಿಟ್ಟು ಇದು ಮಾಡೋ ರೀತಿ ಇಲ್ಲ, ಅವ್ರ ಜೀವಕ್ಕೆ ಇದಾಗುತ್ತೆ ಅಂತ ಹೇಳಿ. ಅಂಡ್ ಆಲ್ಸೋ ಇಲ್ಲಿ ಜೀವಕ್ಕೆ ಅಪಾಯಕಾರಿ ಇಲ್ಲ, ಸಣ್ಣ ಪುಟ್ಟ ಗಾಯ ಆದ್ರೆ 24 ಗಂಟೆಗಳ ಚಿಕಿತ್ಸೆ ಇದನ್ನು ಕೂಡ ಬರೆಸುತ್ತೆ. ಅಂದ್ರೆ ಆದ್ಮೇಲೆ ಅವ್ರ ಹತ್ರ ದುಡ್ಡು ಇರ್ಲಿ ಅಥವಾ ಅವ್ರ ಹತ್ರ ಬೇರೆ ಇನ್ಶೂರೆನ್ಸ್ ಇದ್ರೆ ಅದನ್ನ ವಾಪಸ್ ಬರ್ತಕ್ಕಂಥದ್ದು. ಓಕೆ, ರಿಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಹಾಸ್ಪಿಟಲ್ಗಳಲ್ಲಿ ಅವರ ಇನ್ಶೂರೆನ್ಸ್, ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್ ಅಂತ ಮಾಡಿರ್ತಾರೆ, ಅಲ್ಲಿಂದ ಕೊಟ್ಟಿರ್ತಾರೆ, ಅದನ್ನ ವಾಪಸ್ ಅಲ್ಲಿ ಕೊಡ್ತಾರೆ. ಮೆಡಿಕಲ್ ಇನ್ಶೂರೆನ್ಸ್ ಅವ್ರ ಹತ್ರ ಇದ್ದಾಗ, ಅವ್ರ ಕಂಪ್ನಿ ಇನ್ಶೂರೆನ್ಸ್ ಇರುತ್ತೆ ಅಥವಾ ಸ್ವಂತ ಇನ್ಶೂರೆನ್ಸ್ ಇರುತ್ತೆ, ಅವೆಲ್ಲ ವಾಪಸ್ ಅದನ್ನ ತಗೋತಾರೆ. ಬಟ್ ಅಲ್ಲಿ ತನಕ ದುಡ್ಡು ಇಲ್ಲ, ನಿಮ್ಗೆ ಇನ್ಶೂರೆನ್ಸ್ ಇದೆಯೋ ಗೊತ್ತಿಲ್ಲ, ನಿಮಗೆ ಟ್ರೀಟ್ಮೆಂಟ್ ಕೊಡಲ್ಲ ಅನ್ನೋಂಗಿಲ್ಲ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಅಡಿಯಲ್ಲಿ ಬರುತ್ತೆ. PM ರಹತ್ ಫುಲ್ ಫಾರ್ಮ್ ಏನು ಹೇಳ್ಬೋದು ಎಕ್ಸಾಂಪಲ್ ಬೇಕಾದ್ರೆ. ರಹತ್ ಅಂದ್ರೆ ಏನು? ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸರ್, ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಅಶ್ಯೂರ್ಡ್ ಟ್ರೀಟ್ಮೆಂಟ್, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ಹೊಸ ಪ್ರಧಾನಿ ಆದ್ರು, ನಿಮ್ಗೆ ಗೊತ್ತೇ ಇದೆ. ಅವರು ಒಂದು ರಾಜಕೀಯ ಪಕ್ಷದ ಅಲ್ಲಿನ ಅಧ್ಯಕ್ಷರಾಗಿದ್ರು, ಈಗ ಪ್ರಧಾನಿ ಆಗಿದ್ದಾರೆ. ಈ ಮೊಹಮ್ಮದ್ ಯೂನಸ್ನವರ ಮಧ್ಯಂತರ ಸರ್ಕಾರದ ಅಡಿಯಲ್ಲಿ ನಡೆದ ಒಂದು ಬೆಳವಣಿಗೆ ನಂತರ, ಅಂದ್ರೆ ಒಂದು ಎಲೆಕ್ಷನ್ ನಂತರ, ಇವರು 18 ತಿಂಗಳ ಕಾಲ ಇವರು ಮೊಹಮ್ಮದ್ ಯೂನಸ್ ಅವರು ಇಂಟ್ರೀಮ್ ಗವರ್ಮೆಂಟ್ ನ ನಡೆಸ್ತಾ ಇದ್ರು. ಈಗ ತಾರಿಕ್ ರೆಹಮಾನ್ ಅವರು ರಾಜಕೀಯ ಪಕ್ಷದ ಅಧ್ಯಕ್ಷರ, ಯಾವ ರಾಜಕೀಯ ಪಕ್ಷದ ಅಧ್ಯಕ್ಷರು ಅಂತ ಕೇಳಿದ್ದೀನಿ ನಾನು.
ಅವರೀಗ ಪ್ರಧಾನಮಂತ್ರಿಗಳು. ನಮ್ಮ PM-ಗೂ ಕೂಡ ಇನ್ವಿಟೇಷನ್ ಬಂದಿತ್ತು, ಆದ್ರೆ ಅವರು ಇಲ್ಲಿ ಇಂಪ್ಯಾಕ್ಟ್ ಸಮಿಟ್ ನಡೀತಾ ಇದ್ರೆ ಅವ್ರು ಹೋಗ್ಲಿಲ್ಲ. ಓಂ ಬಿರ್ಲಾ ಮತ್ತೆ ಇನ್ನೊಬ್ರನ್ನ ಕಳ್ಸಿದ್ರು. ಯಾಕೆ ಕಳ್ಸಿದ್ರು ಹೇಳ್ತೀರಾ? ಇವರು ಬಾಂಗ್ಲಾದೇಶ್ ರಾಷ್ಟ್ರೀಯತಾವಾದಿ ಪಕ್ಷ. ಯಾಕೆ ಇದನ್ನ ಕೇಳಿದ್ರೆ, ಲಾಸ್ಟ್ ಟೈಮು ಶ್ರೀಲಂಕಾದಲ್ಲಾದಾಗ ಅವ್ರ ಪಕ್ಷದ ಹೆಸರು ಕೇಳಿದ್ರು, ಹಂಗಾಗಿ ಕೇಳ್ತಾನೆ ಸ್ನೇಹಿತರ. ಬಾಂಗ್ಲಾದೇಶ್ ರಾಷ್ಟ್ರೀಯತಾವಾದಿ ಪಕ್ಷ, ನಮ್ಮ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಹೋಗಿದ್ರು. ಓಕೆ, ಯಾರು ಪ್ರೆಸಿಡೆಂಟ್? ಯಾರು ಬಾಂಗ್ಲಾದೇಶದು? ಮೊಹಮ್ಮದ್ ಶಹಬುದ್ದೀನ್ ಚಪ್ಪು. ಓಕೆ, ಪ್ರೈಮ್ ಮಿನಿಸ್ಟರ್ ಯಾರು? ತಾರಿಕ್ ರೆಹಮಾನ್. ಗೊತ್ತಿರಲಿ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾಕಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾನೆ, KPCK ಕೇಳ್ತಾನೆ. ನೆಕ್ಸ್ಟ್, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಜೈಪುರದಲ್ಲಿ ಪ್ರಾರಂಭಿಸಿದ ಆಧಾರಿತ ರೈತ ವೇದಿಕೆ ಭಾರತ್ ವಿಸ್ತಾರ್ನ ಪ್ರಾಥಮಿಕ ಉದ್ದೇಶವೇನು? ಏನ್ ಸರ್ ಭಾರತ್ ವಿಸ್ತಾರ್? ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು. ನೋಡಿ, ಎಲ್ಲಾ ರೀತಿ ಇರ್ತಕ್ಕಂಥ ಸ್ಕೀಮ್ಸ್ಗಳು, ಇನ್ಫಾರ್ಮೇಶನ್ಸ್ಗಳು ಒಂದೇ ಕಡೆ ಸಿಗ್ಬೇಕು ಅಂತ ಹೇಳಿ. ಏನ್ ಸರ್? ಒಂದೇ ಕಡೆ ಸಿಗ್ಬೇಕು ಅಂತ ಹೇಳಿ. ಆಧಾರಿತ ಕೃಷಿ ನೆರವು ಮತ್ತು ಮಾಹಿತಿಯನ್ನು ಒದಗಿಸಲು. ಬಿನಾ? ಎಸ್, ಬಿ ಇಸ್ ದ ರೈಟ್ ಆನ್ಸರ್. ಏನಪ್ಪಾ ಹೇಳುತ್ತೆ ಇದ್ರ ಉದ್ದೇಶ? ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟಗಳು, ಮಣ್ಣು, ಬೆಳೆ ನಿರ್ವಹಣೆ ಕುರಿತು ಸಮಗ್ರ ಮಾಹಿತಿ ಕೊಡುತ್ತೆ. ಸರ್ಕಾರಿ ಯೋಜನೆ ವಿವರಗಳು ಕೊಡುತ್ತೆ. ಅರ್ಹತೆ ಮತ್ತು ಪ್ರಯೋಜನಗಳೇನಾದ್ರಿಂದ ಯಾರು ತಗೋಬಹುದು, ಅದರ ಪ್ರಯೋಜನ ಏನ್ ಸಿಗುತ್ತೆ ಅಂತ ಕೊಡುತ್ತೆ. ರೈತರು ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚಿಸಲು ಬಹುಮೂಲಗಳು ಮಧ್ಯವರ್ತಿಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಲು ಒಂದೇ ವೇದಿಕೆನ ಮಾಡಿದ್ದಾರೆ. ಓಕೆ, ಗೊತ್ತಿಲ್ಲ. ಭಾರತ್ ವಿಸ್ತಾರ್ ಆಧಾರಿತ ಒಂದು ಪ್ಲಾಟ್ಫಾರ್ಮ್ ಫಾರ್ ಸ್ಮಾರ್ಟ್ ಅಂಡ್ ಪ್ರಾಫಿಟಬಲ್ ಫಾರ್ಮಿಂಗ್ ಗೋಸ್ಕರ. ಆಪ್ಷನ್ ಬಿ, ಟು ಪ್ರೊವೈಡ್ ಬೇಸ್ಡ್ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂಡ್ ಇನ್ಫಾರ್ಮೇಶನ್. ಅಸಿಸ್ಟೆಂಟ್ ಇರುತ್ತೆ, ಅದರಲ್ಲಿ ನಿಮ್ಗೆ ಏನ್ ಬೇಕೋ ಕ್ವಶನ್ಸ್ ಆನ್ಸರ್ ಮಾಡುತ್ತೆ. ನೆಕ್ಸ್ಟ್ ಬರ್ತೀನಿ. ಮಹಿಳಾ ಉದ್ಯಮಿಗಳಿಗೆ ವಿಶೇಷವಾಗಿ ಕೈಗಾರಿಕಾ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೋಡಿ, ಮಹಿಳೆಯರಿಗೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ವುಮೆನ್ ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ ಪಾರ್ಕ್ ತೆಗಿತಾ ಇದ್ದಾರೆ. ಮಹಿಳೆಯರ ಪಾರ್ಕ್, ಈಗ ಹೆಂಗೆ ನಿಮ್ಗೆ ಸಾಫ್ಟ್ವೇರ್ ಪಾರ್ಕ್ ಇರುತ್ತೆ, ಹಂಗೆ ಮಹಿಳಾ ಉದ್ಯಮದಾರರೇ ಇರಬೇಕು ಅಲ್ಲಿ. ಅಂತ ಓನರ್ಗಳೇ ನಡೆಸ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ ಬೆಂಬಲ ಕೊಡಲು ಅವ್ರಿಗೆ ಸಪರೇಟ್ ಆದ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಅದಕ್ಕೆ FICC, ಫೆಡರೇಷನ್ ಆಫ್ ಇಂಡಿಯನ್ ಕಾಮರ್ಸ್ ಅಂಡ್ ಚೇಂಬರ್ ಇಂಡಸ್ಟ್ರೀಸ್ ಅಂತ, ಅದು ಲೇಡೀಸ್ ಆರ್ಗನೈಸೇಷನ್ ಅಂತ, ಅದರ ಒಂದು ಸಿಸ್ಟರ್ ಕಂಪನಿ ಜೊತೆ ಸೇರಿ ಒಪ್ಪಂದ ಮಾಡಿಕೊಂಡು, ಯಾರ ಜೊತೆ? ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶ ಅವ್ರ ಜೊತೆ ಕಾಮರ್ಸ್ ಮಿನಿಸ್ಟ್ರಿ, ಇಂಡಸ್ಟ್ರಿ ಆಫ್ ಕಾಮರ್ಸ್, TG ಭಾರತ್ ಅವರು ಸ್ಟೇಟ್ ಗೌರ್ಮೆಂಟ್ಸ್ ಒಪ್ಪಂದ ಮಾಡಿಕೊಂಡು ತೆಗಿತಾ ಇರ್ತಕ್ಕಂಥದ್ದು. ಅಲ್ಲಿ 300 ಎಕರೆಯಲ್ಲಿ ಏನೋ ಬರ್ತಾ ಇದೆ, ಅದರಲ್ಲಿ 175 MSME ಪಾರ್ಕ್ಗಳಿದೆ. ಅದರಲ್ಲಿ ಒಂದು ಈ ಮಹಿಳಾ ಉದ್ಯಮಿಗಳಿಗೆ ಅಂತ ಮಾಡಿರ್ತಕ್ಕಂಥ ವುಮೆನ್ ಎಂಟರ್ಪ್ರೈಸಸ್ ಪಾರ್ಕ್. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಪ್ರಾರಂಭಿಸಿದ ಚಕ್ರದ ಹೆಸರೇನು? ಚಕ್ರ, ವಾಟ್ ಈಸ್ ಅ ಚಕ್ರ? ರೀಸೆಂಟ್ಲಿ ಲಾಂಚ್ಡ್ ಬೈ. ಏನಿದು? ಉದ್ಯೋನ್ಮುಖ ವಲಯಗಳಿಗೆ ಹಣಕಾಸು ಒದಗಿಸುವ ಶ್ರೇಷ್ಠತಾ ಕೇಂದ್ರ, ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಫೈನಾನ್ಸಿಂಗ್ ಸನ್ರೈಸ್ ಇಂಡಸ್ಟ್ರೀಸ್. ಬೆಂಗಳೂರಲ್ಲಿ ತರ್ದಿದ್ದಾರೆ. ಬೆಂಗಳೂರಲ್ಲಿ ಏನಪ್ಪಾ ಅಂದ್ರೆ, ಉದ್ಯೋನ್ಮುಖ ಅಂದ್ರೇನು? ಹೈ ಟೆಕ್ನಾಲಜಿ ಬೇಸ್ಡ್, ಇವಾಗ ಒಂದು ಫ್ಯೂಚರ್ ಇರತಕ್ಕಂಥದ್ದು, ರಿನ್ಯೂವಬಲ್ ಎನರ್ಜಿ ಆಗಿರ್ಬೋದು, ಆಗಿರ್ಬೋದು. ಓಕೆ, ಇಂಥ ಸನ್ರೈಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ ಆಗ್ತಾ ಇರ್ತಕ್ಕಂಥ ಇಂಡಸ್ಟ್ರಿಯ ಒಂದು ಸ್ಟಾರ್ಟ್ಅಪ್ ಗಳಿಗೆ ಬೆಂಬಲ ಕೊಡಲು, ಎಸ್ಪೆಷಲಿ ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ಡಿಕಾರ್ಬನೈಸೇಷನ್ ಮಾಡ್ತಕ್ಕಂಥದ್ದು, ಅಂದ್ರೆ ಕಾರ್ಬನ್ ಇಲ್ಲದೆ ಇರೋದು, ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿದ್ರು. ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತ ವೆಹಿಕಲ್ ಆಗಿರ್ಬೋದು, ಇಂಥದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ 100 ಟ್ರಿಲಿಯನ್ ಅಲ್ಲಿ ನೆಕ್ಸ್ಟ್ 5 ವರ್ಷ ತನಕ ಸಹಾಯ ಮಾಡುತ್ತೆ. ಓಕೆ, ಸನ್ರೈಸ್ ಇಂಡಸ್ಟ್ರಿಗೆ. ಸೊ SBI ಚಕ್ರ ಅಂತೇಳಿ ಒಂದು ಎಕ್ಸಲೆನ್ಸ್ ಆಫ್ ಸೆಂಟರ್ ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರಿತೀವಿ, COC ಅಂತ, ಅದನ್ನ ಲಾಂಚ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇದೆ. ಓಕೆ, ನೆಕ್ಸ್ಟ್, ಭಾರತವು ಚಂಡೀಪುರ, ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಂದ ಅಗ್ನಿ-3 ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸುತ್ತೆ. ಹೌದು. ಈ ಕ್ಷಿಪಣಿಯ ಸ್ಟ್ರೈಕ್ ರೇಂಜ್ ಏನು ಅಂತ ಕೇಳಿದ್ದೀನಿ. ನೋಡಿ, ಅಗ್ನಿ-1, ಅಗ್ನಿ-2 ನಮ್ಮ ಇಂಟಿಗ್ರೇಟೆಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಡಿಯಲ್ಲಿ ಬರುತ್ತೆ. ಅಗ್ನಿ-1, 2, 3 ಮತ್ತೆ ಅಗ್ನಿ ಪ್ರೈಮ್ ಅಂತ ಒಂದು ಬರುತ್ತೆ, ಅಗ್ನಿ ಪ್ರೈಮ್ ಅಂತ, ಆಮೇಲೆ 4, 5 ಅಂತ ಬರುತ್ತೆ. ಒಂದು ಬಂದು ನಿಮ್ಗೆ 1200 ತನಕ ಇದೆ, ಇದು 2000 ತನಕ ಇದೆ, ಇದು ಅಪ್ ಟು 3 ಬಂದು 3000 to 3500 ತನಕ ಬರುತ್ತೆ. 4 ಬಂದು 4000 ತನಕ ಬರುತ್ತೆ, 5000 ತನಕ ಬರುತ್ತೆ. ಮುಂದೆ ಇನ್ನು ಮಾಡಬೇಕದು. ಈಗ 3ನ ಟೆಸ್ಟ್ ಮಾಡಿದ್ದಾರೆ. ಓಕೆ, ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ ವೆರಿ ಇಂಪಾರ್ಟೆಂಟ್. ಇದು 2 ಸ್ಟೇಜ್ ಇರ್ತಕ್ಕಂಥ ಫ್ಯೂಯಲ್ ಸಿಸ್ಟಮ್ ಇರ್ತಕ್ಕಂಥ 1500 kg ಪ್ಲೇಲೋಡ್ ಕೆಪಾಸಿಟಿ ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್. ಇದು ಯಶಸ್ವಿಯಾಗಿ ಉಡಾವಣೆ ಮಾಡಿ ಟೆಸ್ಟ್ ಮಾಡಿದ್ದಾರೆ. ನ್ಯೂಕ್ಲಿಯರ್
ಒಂದು ಬೇಸ್ಡ್ ಇದು ತಗೊಂಡು ನೋಡ್ತಕ್ಕಂಥದ್ದು ಸ್ನೇಹಿತರೆ. ಇದ್ರ ಬಗ್ಗೆ ಅಗ್ನಿ 1 ಅಂದ್ರೇನು, ಅಗ್ನಿ 2 ಇವೆಲ್ಲ ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. 2047ರ ವೇಳೆಗೆ ಎಲ್ಲರಿಗೂ ವಿಮೆ ಮಾರ್ಗಸೂಚಿ ಅಡಿ 100% ವಿಮಾ ರಕ್ಷಣೆಯನ್ನು ಸಾಧಿಸಿದ ಭಾರತದ ಮೊದಲ ಜಿಲ್ಲೆ ಯಾವುದು? 2047 ಇನ್ಶೂರೆನ್ಸ್ ಫಾರ್ ಆಲ್ ಅಂತ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ, ಗೊತ್ತಲ್ವಾ ಇದು? ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047. ಅದಕ್ಕೆ ಹೇಳ್ತಾ ಇರೋದು ವಿಕಸಿತ್ ಭಾರತ್ 2047 ಅಂತ. ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ರಾಜಸ್ಥಾನದ ಅಲ್ವಾರ್ ಜಿಲ್ಲೆ ಎಲ್ಲಿರ್ತಕ್ಕಂಥದ್ದ ಒಂದು ಗ್ರಾಮದಲ್ಲಿ ಕಂಪ್ಲೀಟ್ ನಾವು ಏನೋ ಇನ್ಶೂರೆನ್ಸ್ ಕವರ್ ಮಾಡಿಬಿಟ್ಟಿದ್ದಾರೆ. ಮನೆ ಮನೆಗೂ ಹೋಗಿ ಯಾರಿಗೆ ಇನ್ಶೂರೆನ್ಸ್ ಇಲ್ಲ ಅವ್ರಿಗೆ ಇನ್ಶೂರೆನ್ಸ್ ನ ಗೌರ್ಮೆಂಟ್ ಕಡೆದ ಏನೇನಿದೆ ಸೊ ಅದನ್ನ ಪ್ರೊವೈಡ್ ಮಾಡಿಕೊಂಡು ಫಸ್ಟ್ ಇಂಡಿಯನ್ ಟು ಅಚೀವ್ 100% ಇನ್ಶೂರೆನ್ಸ್ ಕವರೇಜ್ ಮೈಲ್ ಸ್ಟೋನ್ ಅಂಡರ್ ಇನ್ಶೂರೆನ್ಸ್ ಫಾರ್ ಆಲ್ ಸ್ಕೀಮ್ ಅಡಿಯಲ್ಲಿ. ಓಕೆ, ಅಲ್ವಾರ್ ಪ್ರತಿಯೊಂದು ವಿಲೇಜ್ಗಳಿಗೂ ಹೋಗಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಕರಡು ಹೊಸ ಚೌಕಟ್ಟಿನಡಿಯಲ್ಲಿ ಸಣ್ಣ ಮೌಲ್ಯದ ಆನ್ಲೈನ್ ವಂಚನೆಗಳ ಬಲಿಪಶುಗಳು ಪ್ರಸ್ತಾಪಿಸಿರುವ ಗರಿಷ್ಠ ಪರಿಹಾರ ಎಷ್ಟು? ಈಗ ಆನ್ಲೈನ್ ಫ್ರಾಡ್ ಆಗುತ್ತೆ, ಆನ್ಲೈನ್ ನಲ್ಲಿ ದುಡ್ಡು ಹಿಂಗ್ ಕಳ್ಕೊತಾರೆ, ಏನ್ ಇದಕ್ಕಿದಂಗೆ ಹೋಗ್ಬಿಡುತ್ತೆ. ಸೊ ಅವ್ರಿಗೆ ಹೆಂಗಪ್ಪ, ಈಗ ಅವ್ರು ಬರೋದ್ ಹೆಂಗ, ಬರತಂಕ ಕಾಯ್ಕೋಬೇಕು, ಬರ್ಲಿಲ್ಲ ಅಂದ್ರೂ ಇಲ್ಲ. ಹಂಗಾಗಿ RBI ಒಂದು ಕಂಪೆನ್ಸೇಷನ್ ಕೊಡ್ತಾ ಇದೆ. 85% ಅಷ್ಟು ಒಂದು RBI ಕೊಡುತ್ತೆ. ಇನ್ 15% ಅಷ್ಟು ನೀವು ಮತ್ತೆ ನಿಮ್ಮ ಬ್ಯಾಂಕ್ ಅಂಡ್ ಇಂಡಿವಿಜುವಲ್ಸ್ ಕವರ್ ಆಗತ್ತೆ, ಕೊಡಬೇಕು. ಇನ್ನು 85% ಕೊಡಿಸುತ್ತೆ. 85% ಅಂದ್ರೆ ಏನರ್ಥ? ಈಗ 1 ಕೋಟಿ ಆದ್ರೆ 85 ಲಕ್ಷ ಕೊಟ್ಬಿಡ್ತಾರೆ ಅಂತಲ್ಲ, ಮ್ಯಾಕ್ಸಿಮಮ್ 25,000. 85% ಅಥವಾ ಮ್ಯಾಕ್ಸಿಮಮ್ 25,000 ಕೊಡ್ತಕ್ಕಂಥದ್ದು. ಓಕೆ, ಸೊ ಇದು ಗೊತ್ತಿರ್ಲಿ, ಒಂದ್ಸಲ ಎಕ್ಸಾಂಪಲ್ ಕೇಳ್ತಾರೆ. ಇದ್ರಲ್ಲಿ ನಿಮ್ಗೆ ಚೆಕ್ ಬೌನ್ಸ್, OTP, ನೀವು ಫ್ರಾಡ್, ನೀವು ಯಾರೋ OTP ಕೊಟ್ಬಿಟ್ರಿ ಅಂತದಕ್ಕೆಲ್ಲ ಕೊಡಲ್ಲ. ನಿಮ್ಗೆ ಗೊತ್ತಿಲ್ಲದ ದುಡ್ಡು ನಿಮ್ದ್ರಲ್ಲಿ ಹೋಗುತ್ತಲ್ಲ ಅಂತದಕ್ಕೆ ಮಾತ್ರ. ಸೊ ಆಮೇಲೆ ಅದನ್ನ ಅನ್ಕೊಂಡ್ಬಿಟ್ರೆ ನೋ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ವಿಕ್ಟಿಮ್ ಫಾರ್ ಸ್ಮಾಲ್ ಫ್ರಾಡ್ಸ್ ವಿಚ್ ಮೇಕ್ಸ್ 65% ಆನ್ಲೈನ್ ಫ್ರಾಡ್ ಕೇಸ್ ಲೈಕ್ ಇವನ್ OTP ವಾಸ್ ಶೇರ್ಡ್, ಕೊಟ್ಬಿಡೋದು ನೀವು OTP-ನ. ಸೊ ಈ ತರ ಅದಕ್ಕೆಲ್ಲ ಕೊಡಲ್ಲ. ಓಕೆ, ಸ್ಪೇನ್ ನ ಯಾವ ವಯಸ್ಸಿನೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಪ್ರವೇಶವನ್ನು ರಾಷ್ಟ್ರವ್ಯಾಪಿ ನಿಷೇಧಿಸುವಾಗಿ ಘೋಷಿಸಿದೆ? ನೋಡಿ, ಸೋಷಿಯಲ್ ಒಂದು ಏನೋ ಆಪ್ಸ್ ಗಳಿವೆ, ಸೋಷಿಯಲ್ ಮೀಡಿಯಾ ಏನಿದೆ ಅದರ ಅಡಿಯಲ್ಲಿ ಇದು ಪ್ರಪಂಚದಲ್ಲಿ 2ನೇ ದೇಶ ಸ್ಪೇನ್. 16 ವರ್ಷದ ಮಕ್ಕಳಿಗೆ ನಿಷೇಧ ಮಾಡಿರ್ತಕ್ಕಂಥ ಮೊದಲನೇದು ಅದು ಹೇಳ್ತೀರಾ? ಪ್ರಪಂಚದಲ್ಲಿ 2, ಯುರೋಪಿಯನ್ ಯೂನಿಯನ್ ಮೊದಲನೇದು, ಪ್ರಪಂಚದಲ್ಲಿ 2ನೇದು. ಫಸ್ಟ್ ಯುರೋಪಿಯನ್ ಕಂಟ್ರಿ, ಪ್ರಪಂಚದಲ್ಲಿ 2ನೇದು. ಮೊದಲನೇದು ಯಾವುದು? ಆಸ್ಟ್ರೇಲಿಯಾ. ವೆರಿ ಇಂಪಾರ್ಟೆಂಟ್, ಕೇಳಿದ ನಿಮ್ಗೆ ಲಾಸ್ಟ್ ಇಯರ್ ಕೂಡ ಆಸ್ಟ್ರೇಲಿಯಾದಲ್ಲಿ ಬ್ಯಾನ್ ಮಾಡಿದ್ರು, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಂಗಿಲ್ಲ 16 ವರ್ಷದ ಮಕ್ಕಳ ತನಕ. ಅದೇ ರೀತಿಗೆ ಸ್ಪೇನ್ ಅದನ್ನ ತಗೊಂಡಿದೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಆನ್ಲೈನ್ ಬೆದರಿಕೆಗಳು ಮತ್ತು ಭಯ ಹುಟ್ಟಿಸುವ ಮಾಹಿತಿಗಳನ್ನು ನಿಗ್ರಹಿಸಲು ದೆಹಲಿ ಪೊಲೀಸರು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ದೆಹಲಿ ಪೊಲೀಸು ಒಂದು ಆನ್ಲೈನ್ ಥ್ರೆಟ್ಸ್ ಅನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಏನೋ ಥ್ರೀಟ್ ಮಾಡೋದು, ನಿಮ್ಮ ಒಂದು ಇದು ಖಾಸಗಿ ತಗೊಂಡು ಇದು ಮಾಡೋದು, ಬ್ಲಾಕ್ ಮೇಲ್ ಮಾಡೋದು ಅಥವಾ ಈ ತರ ಏನಾರ ಮಾಡ್ತಾರಲ್ಲ ಅಂತವ್ರಿಗೋಸ್ಕರ ಆಪರೇಷನ್ ಶಾಸ್ತ್ರ ಅಂತ ಹೇಳಿ ಮಾಡಿದ್ರು. ಸಿಂಪಲ್ ಕ್ವಶನ್ ಅಷ್ಟೇ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. 2012ರಿಂದ ಯಾವ ವರ್ಷಕ್ಕೆ ಗ್ರಾಹಕ ಬೆಲೆ ಸೂಚ್ಯಾಂಕದ ಮೂಲ ವರ್ಷನ ಅಂಕಿಅಂಶ ಸಚಿವಾಲಯ ಪರಿಷ್ಕರಿಸಿದೆ? ಮಿನಿಸ್ಟರ್ ಸ್ಟ್ಯಾಟಿಕ್ ಅಂಡ್ ಇಂಪ್ಲಿಮೆಂಟೇಷನ್. ನಿಮ್ಗೆ ಗೊತ್ತಿದೆ, ಗ್ರಾಹಕ ಬೆಲೆ ಸೂಚ್ಯಾಂಕ ನಾವೇನೋ ಇನ್ಫ್ಲೇಷನ್, ಹಣದುಬ್ಬರವನ್ನು ಕಂಡುಹಿಡಿಯೋಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಲ್ವಾ ಸರ್? ಇನ್ಫ್ಲೇಷನ್ ಅಥವಾ ಹಣದುಬ್ಬರ. CPI 2012ರಿಂದ 24 ಬೇಸ್ ಇಯರ್ ಚೇಂಜ್ ಮಾಡಿದ್ರು. ಅದೊಂದೇ ಅಲ್ಲ, ಇನ್ನೊಂದು ಏನು ನ್ಯೂಸ್ ಇದ್ರ ಅಂತಂದ್ರೆ ಅದರ ವೇಟೇಜ್ ಕೂಡ ನಿಮ್ಗೆ ಅದರಲ್ಲಿ ಹೆಡ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್ ಅಂತ ಬರುತ್ತೆ. ಹೆಡ್ ಇನ್ಫ್ಲೇಷನ್, ಓಕೆ, ಕೋರ್ ಇನ್ಫ್ಲೇಷನ್ ಹಣದುಬ್ಬರ, ಹೆಡ್ ಮತ್ತೆ ಹಣದುಬ್ಬರ, ಕೋರ್ ಹಣದುಬ್ಬರ. ಹೆಡ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್ ಅಂದ್ರೆ ಕೋರ್ ಇನ್ಫ್ಲೇಷನ್ ಅಲ್ಲಿ ಏನಿರುತ್ತೆ ನಿಮ್ಗೆ ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ತಾರೆ. ಏನ್ ಡಿಫ್ರೆನ್ಸ್? ಎನರ್ಜಿ ಮತ್ತೆ ಫುಡ್ ಇರಲ್ಲ, ಗೊತ್ತಿರ್ಬೇಕದು. ಯಾಕಂದ್ರೆ ವೊಲಟೈಲ್, ತುಂಬಾ ಅದು ಬೇಗ ಜಾಸ್ತಿ ಆಗೋದು ಕಮ್ಮಿ ಆಗೋದಾಗತ್ತೆ. ಯೂಶಲಿ ಒಂದು ಬ್ಯಾಸ್ಕೆಟ್ ಆಫ್ ಇಂಡಸ್ಟ್ರೀಸ್ ಅಥವಾ ಐಟಮ್ಸ್ ಅಂತ ಮಾಡ್ತಾರೆ, 100 ಇರುತ್ತೆ ಅದರಲ್ಲಿ. ಓಕೆ, 100 ವೇಟೇಜ್ ಕೊಡ್ತಾರೆ. ಆ 100 ವೇಟೇಜ್ ಅಲ್ಲಿ ಎನರ್ಜಿ ಮತ್ತೆ ಫುಡ್ ಬಂದು 36.8 ಕೊಟ್ಟಿದ್ದಾರೆ. ಮೊದಲು 46 ಇತ್ತು, ದಿಸ್ ಇಸ್ ಮೋರ್ ಇತ್ತು. ಈಗ 36.8 ಕೊಟ್ಟಿದ್ದಾರೆ. ಆಕ್ಚುಲಿ ಇನ್ನೂ ಕಮ್ಮಿ ಮಾಡಬೇಕು ಬೇರೆ ರಾಷ್ಟ್ರಗಳು ಹೋಲಿಸ್ಕೊಂಡ್ರೆ. ಚೀನಾ ಅಂತದೆಲ್ಲ ನಿಮ್ಗೆ 30% ಇದೆ. ಇನ್ನು ನೀವು USA, ಡೆವಲಪ್ಡ್ ಜಪಾನ್ ಅಲ್ಲಿ ಹೋದ್ರೆ ನಿಮ್ಗೆ ಲೆಸ್ ದನ್ 26% ಇದೆ. ಓಕೆ, ನಮ್ದು ಇನ್ನೂ ಕಮ್ಮಿ ಮಾಡಬೇಕು. ಬಟ್ ಇವಾಗ ಕಮ್ಮಿ ಮಾಡಿದ್ರೆ ವೇಟೇಜ್ 100 ಇದ್ರೆ ಅದ್ರಲ್ಲಿ 36 ನಮ್ಮ ಫುಡ್ ಐಟಮ್ಸ್ಗೆ ಮಾಡಿರೋದು, ಮಿಕ್ಕಿದ್ದು ಬೇರೆ ಐಟಮ್ಸ್ಗೆ ಅಂತ. ಓಕೆ, ಅದರಲ್ಲಿ ನಂಬರ್ ಆಫ್ ಐಟಮ್ಸ್ ಗಳು ಏನಿರುತ್ತಲ್ಲ ಅದನ್ನ ಜಾಸ್ತಿ ಕೂಡ ಮಾಡಿದ್ದಾರೆ. ಇವಾಗ 299 ಇತ್ತು, ಈಗ 358ಗೆ ಏರಿಸಿದ್ದಾರೆ. ಅದು ಕೂಡ ಗೊತ್ತಿರಲಿ.
ಓಕೆ, ಇನ್ನು CPI ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಗೊತ್ತಿರಲಿ, ಇನ್ಫ್ಲೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೆಲ್ಲ ಗೊತ್ತಿರಲಿ. ನಾನು ತುಂಬಾ ಬೇಸಿಕ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಏನ್ ಕರೆಂಟ್ ಅಫೇರ್ ಇದೆ, ಏನ್ ಓದ್ಬೇಕು. CPI ಅಂದ್ರೆ ಏನು? ಕನ್ಸ್ಯೂಮರ್ ಗ್ರಾಹಕ ಬೆಲೆ ಸೂಚ್ಯಾಂಕ. WPI ಬರುತ್ತೆ, ಸಗಟು ಬೆಲೆ ಸೂಚ್ಯಾಂಕ. ಸಗಟು ಅಂದ್ರೆ ಹೋಲ್ಸೇಲ್, ಅಂದ್ರೆ ಇನ್ಪುಟ್ ಅಲ್ಲಿ, ಇದು ಔಟ್ಪುಟ್ ಅಲ್ಲಿ. ಗ್ರಾಹಕ ಬೆಲೆ ಸೂಚ್ಯಂಕ ಕಾಸ್ಟ್ ಆಫ್ ಬ್ಯಾಸ್ಕೆಟ್ ಇನ್ ಕರೆಂಟ್ ಇಯರ್ ಎಷ್ಟು, ಬೇಸ್ ಇಯರ್ ಎಷ್ಟು. ಈಗ ಬೇಸ್ ಇಯರ್ 2024 ಮಾಡಿದೀವಿ ಆಯ್ತಾ. ಸೊ ಡಿವೈಡ್ ಬೈ ಹಾಕಿ 100 ಮಾಡಿದ್ರೆ ನಮಗೆ CPI ಪರ್ಸೆಂಟೇಜ್ ಸಿಕ್ಬಿಡುತ್ತೆ. ಫೈನ್. ಎಸ್ ಸರ್, ನೆಕ್ಸ್ಟ್ ಬರ್ತೇನೆ. ದುಬೈನಲ್ಲಿ ನಡೆದ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ $1 ಮಿಲಿಯನ್ ಪ್ರಶಸ್ತಿಯನ್ನು ಪಡೆದು, ಅಂದ್ರೆ $1 ಮಿಲಿಯನ್ ಪ್ರಶಸ್ತಿ ಪಡೆದು 2026 ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಯಾರು ಗೆದ್ದರು? ಇದು ಭಾರತೀಯ ಶಿಕ್ಷಣಕ್ಕೆ ಪ್ರಮುಖ ಜಾಗತಿಕ ಮಣಿಯನ್ನು ಸೂಚಿಸುತ್ತದೆ. ನೋಡಿ, ತುಂಬಾ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾಮಿನೀಸ್ಗಳು ಅದು ಇದೆಲ್ಲ ಅಪ್ಲಿಕೇಶನ್ಸ್ ಬಂದಿತ್ತು. ಅಂದ್ರೂ ಕೂಡ ಅದರಲ್ಲಿ ಭಾರತದ ರೂಬಲ್ ನಾಗಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಏನ್ ಪ್ರಶಸ್ತಿ ಸಿಕ್ಕಿದೆ? ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್. ದುಬೈಲ್ ನಡೀತಿದ್ದು ವರ್ಲ್ಡ್ ಗೌರ್ಮೆಂಟ್ ಸಮಿಟ್ ಅಂತ. ಕೇಳ್ಬೋದು ಬೇಕಾದ್ರೆ ಈ ಕ್ವಶನ್ ಹಿಂಗೂ ಕೇಳ್ಬೋದು. ವರ್ಲ್ಡ್ ಗೌರ್ಮೆಂಟ್ ಸಮಿಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಎಲ್ಲಿ ನಡೀತು? ದುಬೈಲ್ ನಡೀತು. ಇದರಲ್ಲಿ ರೂಬಲ್ ನೋಗಿ ಭಾರತದವರು ರೂಬಲ್ ನಾಗಿ ಆರ್ಟ್ ಫೌಂಡೇಶನ್ ಅಂತ ಮಾಡಿದ್ರಲ್ಲಿ ಎಜುಕೇಶನ್ ಸಂಬಂಧಪಟ್ಟಂತೆ ಯಾರು ಸ್ಕೂಲಿಂದ ದುಡ್ಡು ಕೊಟ್ಟಕ್ಕಾಗಲ್ಲ, ಡ್ರಾಪ್ ಔಟ್ ಆಗಿರ್ತಾರೆ ಅಂತ ಕರ್ಕೊಬಂದು ಅವ್ರಿಗೆ ಎಜುಕೇಶನ್ ಏನ್ ಬೇಕು, ಎಜುಕೇಶನ್ ಇಂದ ಕೊನೆ ತನಕ ಅಂದ್ರೆ ಅದೊಂದೇ ಅಲ್ಲ. ಎಜುಕೇಶನ್ ಇಸ್ ನಥಿಂಗ್ ಬಟ್ ನಾಟ್ ಏನೋ ಸ್ಕೂಲಲ್ಲಿ ಕಲ್ಸೋದು ಒಂದೇ ಅಲ್ಲ, ಬೇರೆ ಜೀವನಕ್ಕೆ ಏನ್ ಬೇಕು ಎಲ್ಲಾನು ಕೊಡಿಸ್ತಕ್ಕಂಥ ಟೀಚಿಂಗ್, ಲಿಟ್ರಸಿ, ನ್ಯೂಮರಸಿ, ಪಬ್ಲಿಕ್ ಹೆಲ್ತ್, ಎನ್ವೈರನ್ಮೆಂಟಲ್ ಲೆವೆಲ್ ಎಲ್ಲಾ ರೀತಿ ಈ ತರದೆಲ್ಲ ತುಂಬಾ ಜನ ಕರ್ಕೊಂಡ್ಬಂದು ಇದು ಮಾಡಿದ್ದಾರೆ ಅವರ ಒಂದು ಇದರಲ್ಲಿ. ಸೊ ಹಂಗಾಗಿ ಇವರಿಗೆ ಈ ಪ್ರಸಿದ್ಧಿ ಸಿಕ್ಕಿದೆ ಸ್ನೇಹಿತರೆ. ಗೊತ್ತಾಗ್ತಿದೆಯಲ್ಲ ಹೇಳ್ತಿರೋದು? ಇಲ್ಲಿ ಹೇಳ್ತಾರೆ ಎಷ್ಟು ತುಂಬಾ ಅಪ್ಲಿಕೇಶನ್ಸ್ ಬಂದಿತ್ತು ಅಂತ. ಇಲ್ಲ, ಐ ಶೋ ಯು. ವರ್ಲ್ಡ್ ಸಮ್ಮಿಟ್ ಗ್ಲೋಬಲ್ ರೆಕಗ್ನಿಷನ್ ಆಫ್ ಇಂಡಿಯನ್ ಎಜುಕೇಶನರ್ ಅಂಡ್ ಓವರ್ ಬೈ ದುಬೈ ಕ್ರೌನ್ ಫಾರ್ಮಲ್. ನೋಡಿ ಇಲ್ಲಿ, ಸೆಲೆಕ್ಟೆಡ್ ಫ್ರಮ್ 5,000+ ನಾಮಿನೇಟರ್ಸ್ ಅಕ್ರಾಸ್ 139 ಕಂಟ್ರೀಸ್. ನಾಗಿ ಹಸ್ ಆಲ್ಸೋ ಎಸ್ಟಾಬ್ಲಿಷ್ 800+ ಎಜುಕೇಶನ್ ಸೆಂಟರ್ಸ್ ಥ್ರೂಔಟ್ ದ ಕಂಟ್ರಿ. ಓಕೆ, ನೋಡಿ ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಇಲ್ಲಿ ಇಲ್ಲದೆ ಇರೋದು ಒಂದಷ್ಟು ನಾನು ವೀಕ್ಲಿ ಕರೆಂಟ್ ಅವೆಲ್ಲ ಮಾಡಿದ್ದೀನಿ. ಹಾಗಾಗಿ ಪ್ಲೇ ಲಿಸ್ಟ್ ವಿಡಿಯೋಸ್ಗಳು ನಾನು ಏನು ಹೇಳಿದ್ದೀನಿ ಸ್ನೇಹಿತರೆ, ಎಲ್ಲ ಒಂದು ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಯಾಕಂದ್ರೆ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ. ಪ್ರೀವಿಯಸ್ ಮಂತ್, ವೀಕ್ ಇದೆಲ್ಲ ನಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಆಲ್ರೆಡಿ ಶೇರ್ ಆಗಿದೆ. ಇದು ಕೂಡ ಅಲ್ಲಿ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ.